ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮನ ತಲುಪಿದವರು ಕಾವ್ಯ. ಕೊತ್ತಲವಾಡಿ ಚಿತ್ರದ ಮೂಲಕ ಬೆಳ್ಳಿ ತೆರೆಗೂ ಇವರು ಪರಿಚಯ ಆದರು. ಈಗ ಬಿಗ್ ಬಾಸ್ ನಂತರ ಇವರು ಎಲ್ಲರಿಗೂ ಇನ್ನಷ್ಟು ಹತ್ರ ಆಗಿದ್ದಾರೆ. ಅವರ ಆ್ಯಕ್ಟಿಂಗ್ ಜರ್ನಿ ಹಾಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವ್ರ ಜೊತೆನೇ ಮಾತಾಡೋಣ. ಹಾಯ್ ಕಾವ್ಯ, ನಮಸ್ಕಾರ. ಹಲೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಆ್ಯಂಡ್ ಅಂದರೆ ಒಂದು ಹೊಸ ಚಾಪ್ಟ್ರಿಗೆ ಹೋಗಿ ಈಗ ಆ ಚಾಪ್ಟರ್ ಮುಗಿಸಿ ಆಚೆ ಬಂದಿದ್ದೀರಾ ಬಿಗ್ ಬಾಸ್ ಅನ್ನೋದು ಹಂಗೆ ಹೇಳ್ಬಹುದು. ಬಿಕಾಸ್ ಅಷ್ಟು ಈಸಿ ಅಲ್ಲ 4 ಗೋಡೆ ಮಧ್ಯ ಅಷ್ಟು ಜನರ ಜೊತೆ ಅಷ್ಟು ದಿನ ಕಳೆಯೋದು. ಹೇಗಿದೆ ಲೈಫ್ ಅಲ್ಲಿಂದ ಆಚೆ ಬಂದಮೇಲೆ? ಆ್ಯಕ್ಚುಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಅಲ್ಲಿದ್ದಾಗ ಯಾವಾಗ ಹೊರಗಡೆ ಹೋಗ್ತೀವೋ ಅಂತ ಅನ್ಕೋತಾ ಇದ್ವಿ. ಬಟ್ ನನಗೆ ಒಂಥರ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಮೈಕ್ ಬಿಚ್ಚಿ ಕೊಡುವಾಗ್ಲೂ ಲಾಸ್ಟಲ್ಲಿ ಈಸ್ಕೊಳ್ಳಿ ಕೊಡಿ ಅಂದಾಗ್ಲೂ ಅಟ್ಲೀಸ್ಟ್ ಪೌಚ್ ಕೊಡಿ ನನಗೆ ಅಂತ ಕೇಳ್ತಾ ಇದ್ದೆ ನಾನು. ಸೊ ಒಂಥರ ಮಿಸ್ ಮಾಡ್ಕೋತಾ ಇದ್ದೀನಿ. ಅದೇ ಚೆನ್ನಾಗಿತ್ತಲ್ಲ ಲೈಫು ಅಂತ. ಅಂದರೆ ಅಲ್ಲೂ ಸ್ಟ್ರೆಸ್ ಇತ್ತು, ಬಟ್ ಅಂದರೆ ಒಂದಿಷ್ಟು ಟಾಪಿಕ್ಸ್ ಬಗ್ಗೆ ಅಷ್ಟೇ ನಾವು ತಲೆ ಯೋಚನೆ ಮಾಡ್ತಾ ಇದ್ವಿ. ಇಲ್ಲಿ ಬಂದು ಇಟ್ ಇಸ್ ಸೋ ಮಚ್ ಆಫ್ ಸ್ಟ್ರೆಸ್ ಅನಿಸ್ತಾ ಇದೆ. ಅದೇ ಚೆನ್ನಾಗಿತ್ತು ಅನಿಸ್ತಾ ಇದೆ. ಅಲ್ಲೊಂದು 4 ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿ ದಿನಕ್ಕೆ 4 ದಿನ ಅಲ್ಲಿ ಯಾರನ್ನ ನಾಮಿನೇಟ್ ಮಾಡಬೇಕು, ಏನು ರೀಸನ್ ಕೊಡಬೇಕು, ಇಷ್ಟೇ ಇದ್ದಿದ್ದು ಯೋಚನೆ. ಇಲ್ಲಿ ಇಟ್ ಇಸ್ ಲೈಕ್ ಸೋ ಮಚ್ ಅನಿಸ್ತಾ ಇದೆ. ನೀವು ಒಬ್ಬ ವ್ಯಕ್ತಿಯಾಗಿ ಬಿಗ್ ಬಾಸ್ ಅನ್ನೋ ಒಂದು ಈ ಕಾರ್ಯಕ್ರಮನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಅದೇ ನಾನು ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾಗಲಿ ಅಥವಾ ನಾನು ನೋಡಿದ್ದಾಗಲಿ ಇಟ್ ಈಸ್ ಅ ಪರ್ಸ್ನಾಲಿಟಿ ಗೇಮ್ ಅಂತ. ಬಿಕಾಸ್ ಅದು ಬಿಟ್ಟು ಬೇರೆ ರಿಯಾಲಿಟಿ ಶೋಸಲ್ಲಿ ಇವಾಗ ಡಾನ್ಸ್ ಅಂತಂದರೆ ಇಟ್ ಇಸ್ ಡಾನ್ಸ್ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ, ಅಥವಾ ಸಿಂಗಿಂಗ್ ಅಂದರೆ ಕಾಮಿಡಿ, ಆ ಥರ. ಬಿಗ್ ಬಾಸ್ ಇಸ್ ಅ ಪರ್ಸ್ನಾಲಿಟಿ ಗೇಮ್ ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದು. ನಾನು ಹಾಗೇನೆ ಆಡ್ಕೊಬಂದೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೂ. ಏನೇ ಮಾಡಿದ್ರು, ಅವ್ರು ಏನೇ ಆ್ಯಕ್ಟಿವಿಟೀಸ್ ಕೊಟ್ಟರು ಅಥವಾ ಏನೇ ಟಾಸ್ಕ್ಗಳು ಕೊಟ್ಟರು, ಇಟ್ ಈಸ್ ಅಂದರೆ ಪರ್ಸ್ನಾಲಿಟಿ ರಿಲೇಟೆಡೇ ಇರುತ್ತೆ. ಅಂದರೆ ನಾವು ಹೆಂಗೆ ಡಿಸಿಷನ್ಸ್ ತೊಗೊತೀವಿ, ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದೇ ಕನ್ವೆ ಆಗುತ್ತೆ. ಸೊ ಇಟ್ ಈಸ್ ಅ ಪರ್ಸ್ನಾಲಿಟಿ ಗೇಮ್. ಆ್ಯಂಡ್ ನೀವು ಆ್ಯಸ್ ಅ ಪರ್ಸನ್ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೋತೀರಾ ಅಂತ, ಅಂದರೆ ಈವನ್ ಬಿಫೋರ್ ಬಿಗ್ ಬಾಸ್ಗೆ ಹೋಗೋ ಮುಂಚೆ ಕೆಲವ್ರಿಗೆ ಅನಿಸಿರುತ್ತೆ, ಅಥವಾ ನಿಮಗೆ ಹತ್ರ ಇರೋರು ಹಾಗೆ ನೋಡಿರ್ತಾರೆ ನಿಮ್ಮನ್ನ. ಸೊ ಈ ಒಂದು ಡಿಸಿಷನ್ ತಗೋಬೇಕಾದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅನ್ನೋ ಡಿಸಿಷನ್ ತಗೋಬೇಕಾದಾಗ ಹೇಗಿತ್ತು ಒಂದು ಮೆಂಟ್ಯಾಲಿಟಿ? ಆ ಟೈಮಲ್ಲಿ ಹೇಗಿತ್ತು? ಆ ಟೈಮಲ್ಲಿ ಆ್ಯಕ್ಚುಲಿ ಕನ್ಫ್ಯೂಸ್ಡ್ ಆಗೇ ಇದ್ದೆ ನಾನು. ಅಂದರೆ ಸಿನಿಮಾ ರಿಲೀಸ್ ಆಗಿತ್ತು. ಸೊ ವಾಟ್ಸ್ ನೆಕ್ಸ್ಟ್, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಅಂದರೆ ಐ ಆಮ್ ವೆರಿ ಪ್ರಾಕ್ಟಿಕಲ್. ಲೈಕ್ ಓಕೆ, ನಾನು ಇಷ್ಟಪಟ್ಟು ಮಾಡೋ ಥರ ಸಿನಿಮಾ ಕ್ಯಾರೆಕ್ಟರ್ಸ್ ಮೇ ಬಿ ಕಮ್ಮಿ ಬರ್ಬೋದು. ಐ ಡೋಂಟ್ ವಾಂಟ್ ಟು ಸಿಟ್ ಅಟ್ ಹೋಮ್. ನೋಡೋಣ ಅಂಥೇಳಿ ಒಂದು ತೆಲುಗು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ ನಾನು, ಸೀರಿಯಲ್ಲು. ಸೊ ಅದು ಡಿಲೇ ಆಗ್ತಾನೇ ಇದೆ. ಜಾನಲ್ಲಿ ಹೋಗಿ ಲುಕ್ ಟೆಸ್ಟ್ ಕೊಟ್ಟು ಬಂದಿತ್ತು. ಅವ್ರು ಯಾವುದೂ ಒಪ್ಕೊಬೇಡಿ ಅಂತ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಪುಷ್ ಆಗ್ತಾನೇ ಇತ್ತು. ಮತ್ತು ನಾನು ಬೇರೆ ಯಾವುದೇ ಪ್ರಾಜೆಕ್ಟ್ಸ್ ಬಂದ್ರೂ ಅದು ಒಪ್ಕೊಂಡ್ರು ಮತ್ತೆ ಅದು ಡಿಲೇ ಆಗ್ತಾಯಿತ್ತು. ಸೊ ಸಮ್ವೇರ್ ಐ ಫೆಲ್ಟ್ ಲೈಕ್ ಸಮಥಿಂಗ್ ಬೆಟರ್ ಇಸ್ ವೇಟಿಂಗ್, ಅದಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಐ ಗಾಟ್ ಕಾಲ್ ಫ್ರಮ್ ಬಿಗ್ ಬಾಸ್ಗೆ. ಮೂವಿ ಪ್ರಮೋಷನ್ಗೆ ಹೋದಾಗ್ಲೂ ಐ ಗಾಟ್ ಅಂದರೆ ಕೇಳಿದರು. ಬಟ್ ದೆನ್ ನೀನು ಜಾಸ್ತಿ ಮಾತಾಡಲ್ಲ, ಸುಮ್ಮನೆ ಹೋಗಿ 1-2 ವಾರಕ್ಕೆ ವಾಪಸ್ ಬರೋ ಥರ ಆಗ್ಬಿಡುತ್ತೆ, ಬೇಡ ಅನ್ನೋ ಥರನೇ ಇದ್ದಿದ್ದು. ಬಟ್ ದೆನ್ ಮತ್ತೆ ಕಾಲ್ ಬಂತು, ಒಂದಿಷ್ಟು ಮಾತುಕತೆ ಆಯಿತು. ನನಗೂ ಓಕೆ, ಲೆಟ್ ಮೀ ಟ್ರೈ. ನಮ್ಮಮ್ಮನೂ ಅದೇ ಹೇಳಿದ್ರು. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಇಷ್ಟೊಂದೆಲ್ಲ ಡಿಲೇ ಆಗಿದ್ದು. ವೈ ನಾಟ್? ಆಮೇಲೆ ನಾನು ಸಿನಿಮಾ, ಸೀರಿಯಲ್, ಆಮೇಲೆ ರಿಯಾಲಿಟಿ ಶೋ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. ವೈ ನಾಟ್ ಬಿಗ್ ಬಾಸ್ ಅಂತ ನನಗೂ ಅನಿಸಿ ಐ ಟುಕ್. ಎಸ್, ನೀವು ಅಂದ್ಕೊಂಡಿದ್ರಿ 2 ವಾರಕ್ಕೆ ಆಚೆ ಬರ್ಬೋದು ಅಂತ, ಜನ ನಿಮ್ಮನ್ನ ಫಿನಾಲೆವರೆಗೂ ತಲುಪಿಸಿ. ಹೋಗೋಕ್ಕೆ ಮುಂಚೆ ಹಾಗೆ ಅಂದ್ಕೊಂಡೆ, ಬಟ್ ಹೋದ್ಮೇಲೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಇದ್ರಿ ಕೊನೆ ಫಿನಾಲೆವರೆಗೂ ಇದ್ರಿ ನೀವು. ಅದು ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಲ್ಲಿ ಹೋದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಯಿತು. ಓಕೆ, ನಾನು ಆಡ್ಬೋದು ಚೆನ್ನಾಗಿ, ನಾಟ್ ದ್ಯಾಟ್ ಅಂದರೆ ಕಷ್ಟನೇ ಇರಲಿಲ್ಲ ಅಂತಲ್ಲ, ಬಟ್ ಮೇ ಬಿ ಅದೊಂಥರ ಹಾಗೆ ಎಲ್ಲ ಚೆನ್ನಾಗಿ ಆಗ್ತಾ ಹೋಗ್ತಾ ಇತ್ತು. ಸೊ ಯಾವ್ದಾದ್ರು ಒಂದು ಮೂಮೆಂಟ್ ಯಾವ್ದು ಅನ್ಸುತ್ತೆ ನಿಮಗೆ ಮನೆ ಒಳಗಡೆ ತೊಗೊಂಡಿದ್ದ ಡಿಸಿಷನ್ ಎಡುತ್ತು ಅನ್ನೋದು? ಯಾವುದೂ ಇಲ್ಲ. ನಾನು ಒಳಗಡೆ ಇರುವಾಗಲೂ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ. ಅಂದರೆ ಯಾವುದನ್ನು ನಾನು ಮುಂದೆ ಮಾಡೋಣ ಅಥವಾ ಇದು ಬೇಡ ಅಂತ ಅನಿಸುತ್ತೆ ಅನ್ನೋದು ಯೋಚನೆ ಮಾಡೋದು ಬೇಡ. ಬಿಕಾಸ್ ನಾಳೆ ನಾನು ಹೊರಗೆ ಹೋದ್ಮೇಲೆ ನಾನು ಇದು ಮಾಡಬೇಕಾಗಿತ್ತು ಅಂತ ಅನಿಸೋದೇ ಬೇಡ ಅಂತ ಪ್ರತಿಯೊಂದು ನನಗೆ ಏನೇನು ಅನಿಸಿದೆಯೋ ಅದನ್ನು ಮಾಡಿದ್ದೀನಿ. ಸೊ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಆ್ಯಂಡ್ ಹೊರಗಡೆ ಬಂದಮೇಲೆ ಫಸ್ಟ್ ಏನು ಮಾಡಿದ್ರಿ? ಯಾರನ್ನ ಹೋಗಿ ಭೇಟಿ ಮಾಡಿದ್ರಿ? ಫ್ಯಾಮಿಲಿನೇ. ಅಂದರೆ
ಫಸ್ಟ್ ಡೇನೇ ಬಂದು ಮಲ್ಕೊಳ್ಳೋಷ್ಟರಲ್ಲೇ ಅಂದರೆ 4 o'clock ಹಂಗಾಗ್ಬಿಟ್ಟಿತ್ತು. ಸೊ ಬಂದು ಮನೆಗೆ ಬಂದ ತಕ್ಷಣ ಎಲ್ಲರೂ ಮನೇಲಿ ಅಜ್ಜಿ ತಾತ ದೊಡ್ಡಮ್ಮ ಅತ್ತೆ ಎಲ್ಲರೂ ಇದ್ರು. ದೇವರ್ ಲೈಕ್ ಅವ್ರವ್ರು ಹೇಳ್ಕೊತಾ ಇದ್ರು, ಈ ಥರ ಹಿಂಗೆ ಮಾಡಿದೆ ಅಲ್ವಾ, ಆ ಎಪಿಸೋಡಲ್ಲಿ ಹಂಗೆ ಮಾಡಿದೆ ಅಲ್ವಾ, ಆ ಥರದ್ದು ಅವ್ರು ಶೇರ್ ಮಾಡ್ಕೋತಿದ್ರು. ಆ್ಯಂಡ್ ಯೂಸ್ ಟು ವಾಚ್ ಲೈವ್ ಅಲ್ವಾ. ಸೊ ಎವ್ರಿ ಅಂದರೆ 24 hours ಅವ್ರು ಫ್ರೀ ಇದ್ದಾಗೆಲ್ಲ ನೋಡಿ, ನಾ ಹಂಗೆ ನೋಡಿದೆ ಹಿಂಗೆ ನೋಡಿದೆ ಅದಾಯ್ತು ಇದಾಯಿತು ಎಲ್ಲ ಅವ್ರು ಹೇಳ್ಕೊತಾ ಇದ್ರು. ನಾನು ಹೌದಾ ಹಂಗಾಯ್ತಾ ಹಿಂಗೆ ಇಲ್ಲಿ ಆ್ಯಕ್ಚುಲಿ ಇದಾಯಿತು ಅಂದ್ಬಿಟ್ಟು ನಾನು ಒಂದಿಷ್ಟು ಹೇಳ್ಕೊತಾ ಇದ್ದೆ. ಹಾಗೆ ಮಲ್ಕೊಳ್ಳೋಷ್ಟರಲ್ಲೇ 6 o'clock ಆಗೋಗಿತ್ತು ಬೆಳಗ್ಗೆ. ಮತ್ತೆ ನೆಕ್ಸ್ಟ್ ಡೇ ಎದ್ದು ವಿ ಹ್ಯಾಡ್ ಫ್ಯಾಮಿಲಿ ಗೆಟ್ ಟುಗೆದರ್, ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾಗಿ ನೆಕ್ಸ್ಟ್ ಡೇಯಿಂದ ಇಂಟರ್ವ್ಯೂಸ್ ಅದು ಇದು ಇದೆಲ್ಲ ಬಿಗ್ ಬಾಸ್ ನಿಮ್ಮ ಬಿಗ್ ಬಾಸ್ ಫ್ಯಾಮಿಲಿ ಏನಿದೆ ಅವ್ರ ಜೊತೆ ಮತ್ತೆ ಭೇಟಿಯಾಗಿ ಎಲ್ಲರೂ ಮೀಟ್ ಆಗಿದ್ದೇನಾ ರೀತಿಯ? ಮೊನ್ನೆ ಕಲರ್ಸ್ ಇವೆಂಟ್ ಮಾಡಿದ್ರು, ದೊಡ್ಡ ಮನೆ ಹಬ್ಬ ಅಂತ. ಅಲ್ಲಿ ಎಲ್ಲರೂ ಬಂದಿದ್ರು, ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು, ಮಾತಾಡಿದ್ವಿ. ಆ್ಯಂಡ್ ಈ ನಂಗೆ ಒಂದು ಕ್ಯೂರಿಯಾಸಿಟಿ ಇರೋದು ತಿಳ್ಕೊಳಕ್ಕೆ, ಬಿಗ್ ಬಾಸ್ ಮನೆ ಒಳಗೆ ಟಾಸ್ಕ್ಸ್ ಮಾಡ್ತಿರಲ್ಲ ನೀವು, ಅದನ್ನ ಒಂಥರ ಅಷ್ಟು ಡಿಫ್ರೆಂಟ್ ಆಗಿ ಏನೋ ಡಿಸೈನ್ ಮಾಡಿರ್ತಾರಲ್ಲ ಬಿಗ್ ಬಾಸ್, ಆ ಟಾಸ್ಕ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಇವಾಗ ನೋಡಿ, ಒಳಗಡೆ ಮನೆಯಲ್ಲಿ ಒಬ್ಬರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಒಬ್ಬರು ಏನಂತಾರೆ, ಇವಾಗ ರಘು ಸರ್ ಅಂದರೆ ಅವರಿಗೆಲ್ಲ ಗೊತ್ತಾಗ್ತಿತ್ತು, ಅಂದರೆ ಈ ಗೇಮ್ ಹಿಂಗೆ ಆಡಿದ್ರೇ ವಿನ್ ಆಗ್ತೀವಿ. ಎವ್ರಿಥಿಂಗ್ ಹಿ ನ್ಯೂ. ಫಿಸಿಕಲ್ ಟಾಸ್ಕ್ ಅಂದ್ರೂ ಹಿ ವಾಸ್ ದೇರ್, ಅಥವಾ ಸ್ಕಿಲ್ ಗೇಮ್ಸ್ ಅಂದ್ರೂ ಹಿ ವಾಸ್ ದೇರ್. ಬಟ್ ಎಲ್ರಿಗೂ ಅದೇ ಥರ, ಅಂದರೆ ಕೆಲವೊಬ್ಬರು ಸ್ಕಿಲ್ ಗೇಮ್ಸಲ್ಲಿ ಸ್ಟ್ರಾಂಗ್ ಇರ್ತಿದ್ರು, ಕೆಲವೊಬ್ಬರು ಫಿಸಿಕಲ್ ಗೇಮಲ್ಲಿ ಸ್ಟ್ರಾಂಗ್ ಇರ್ತಿದ್ರು. ಎಲ್ರಿಗೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿನೇ ಟಾಸ್ಕ್ ಡಿಸೈನ್ ಮಾಡ್ತಾಯಿದ್ರು. ಸೊ ದಟ್ ವಾಸ್ ವೆರಿ ಚೆನ್ನಾಗಿತ್ತು. ಆಮೇಲೆ ಟಾಸ್ಕ್ ಅಷ್ಟೇ, ನಾವು ಬೆಳಗ್ಗೆಯಿಂದ ಅಯ್ಯೋ ಇವತ್ತು ಟಾಸ್ಕ್ ಆಡಿಸ್ತಾರೆ ಅಂತ ವೆಯ್ಟ್ ಮಾಡೋದು. ಆ ಟಾಸ್ಕ್ ಒಂದು ಅರ್ಧ ಗಂಟೆನೂ ಇಲ್ಲ, ಒಂದು 15 minutesಲ್ಲೆಲ್ಲ ಮುಗ್ದೇ ಹೋಗ್ಬಿಡ್ತಾ ಇತ್ತು. ಟಾಸ್ಕ್ ಬೇಗ ಮುಗ್ದೋಗ್ತಾ ಇತ್ತು. ಟಾಸ್ಕ್ ಆದ್ಮೇಲೆ ಇರೋ ಕಾನ್ವರ್ಸೇಷನ್ಸು, ಆಮೇಲೆ ಟಾಸ್ಕ್ ಗೆದ್ದ ಮೇಲೆ ತಗೊಳ್ಳೋ ಡಿಸಿಷನ್ಸ್ ಮೇಲೇನೆ ಇಡೀ ವೀಕ್ ಹೋಗ್ಬಿಡೋದು. ಆ್ಯಂಡ್ ಆಸ್ ಆಡಿಯನ್ಸ್ ಕೂಡ ನಮಗೂ ನೀವು ಟಾಸ್ಕ್ ಆಡೋದು ಒಂದ್ ಕಡೆ ನಮ್ಗೆ ಟೆನ್ಷನ್ ಆಗ್ತಿದ್ರಿ, ಇದಾದ್ಮೇಲೆ ಏನ್ ನಡೆಯುತ್ತೆ. ಹೌದು, ನಿಮ್ಗೇನ್ ಜಾಸ್ತಿ ಕ್ಯೂರಿಯಾಸಿಟಿ. ಎಷ್ಟೋ ಸರಿ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಅಯ್ಯೋ ಈ ಟಾಸ್ಕ್ ಗೆದ್ಬಿಟ್ರೆ ಡಿಸಿಷನ್ ತಗೋಬೇಕಲ್ಲ, ಸೋತ್ಬಿಟ್ರೆ ಬೆಟರ್ ಅನ್ಸಿರೋದು ಉಂಟು. ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ನನಗೆ ಅನ್ಸಿದ್ದುಂಟು, ಯಾವುದು ಅಂತ ನೆನಪಿಲ್ಲ ನನಗೆ. ಓ ಈಗ ಗೆದ್ದರೆ ಯಾರನ್ನಾದ್ರೂ ಒಬ್ರು ಹೊರಗೆ ಹಾಕ್ಬೇಕು, ಸೋತ್ಬಿಟ್ರೆ ಅವರೇ ಹಾಕ್ತಾರೆ ಅನ್ನೋ ಥರ ಅನ್ಸಿದ್ದುಂಟು. ಹೊರಗೆ ಹಾಕೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಯಾವ ಜವಾಬ್ದಾರಿ ಕೊಡ್ತೀರಾ ಅದು ಕೊಡ್ತೀರಾ, ಆ ಡಿಸಿಷನ್ ತಗೊಳ್ಳೋದಿದೆಯಲ್ಲ. ಐ ಅಗ್ರಿ. ಹೇಗಿರುತ್ತೆ ಅಂತ ನಿಮಗೆ ಪರ್ಸ್ನಲಿ ಯಾವ ಟಾಸ್ಕ್ ತುಂಬ ಇಷ್ಟ ಆಯಿತು ಅಂತ ಯಾವ್ದಾದ್ರು ಇದೆಯಾ? ಲೈಕ್ ನೀವು ತುಂಬ ಎಂಜಾಯ್ ಮಾಡಿದ್ರಿ ಅನ್ನೋದು? ನಾನು ಎಲ್ಲ ಟಾಸ್ಕೂ ನನ್ನ ಕೈಲಿ ಆಗಿಲ್ಲ ಅಂದರೆ ನಾನು ಆಡ್ತೀನಿ ಅಂದ್ಕೊಂಡೇ ಹೋಗಿ ನಾನು ಆಡಿದ್ದೀನಿ. ಅಂದರೆ ಐ ವಾಂಟ್ ಟು ಬಿ ದೇರ್, ನಾನು ಆಡಬೇಕಷ್ಟೇ ಅನ್ನೋ ಥರ. ಕೂತ್ಕೊಂಡು ನೋಡುವಾಗ ಅಷ್ಟಿಟ್ಟು ನಾನು ಇದ್ದಿದ್ರೆ ಚೆನ್ನಾಗಿ ಆಡ್ಬೋದಿತ್ತು ಅಂತ ಅನ್ಸೋದು ಬೇಡ, ನಾನೇ ಹೋಗ್ಬಿಡ್ತೀನಿ ಅನ್ನೋ ಥರ ನಾನು ಹೋಗಿ ಆಡಿರೋದುಂಟು. ಎಲ್ಲ ಟಾಸ್ಕೂ ಚೆನ್ನಾಗಿತ್ತು, ಇಟ್ ವಾಸ್ ಗುಡ್. ನನಗೆ ಲಾಸ್ಟ್ ಫಿನಾಲೆ ಟಾಪ್ 6ಗೆ ಅಂತಲೇ ಒಂದು ಟಾಸ್ಕ್ ಮಾಡಿದ್ರು. ದಟ್ ವಾಸ್ ಒಂಥರ ಭಯ ಆಯಿತು, ಬಟ್ ಒಂಥರ ಸಕ್ಕತ್ತಾಗಿತ್ತು ಗೇಮ್. ಅದು ಎಕ್ಸ್ಪೀರಿಯನ್ಸ್. ನನಗೆ ಇದು ಡಾನ್ಸ್ ಶೋದೆಲ್ಲ ನೆನಪಾಗೋಯ್ತು, ಬಿಕಾಸ್ ಆ ಹೈಟ್ಸು ಅದೆಲ್ಲ ನನಗೆ ಅಲ್ಲೇ ಇದಾಗಿದ್ದು. ಸೊ ದಟ್ ವಾಸ್ ಕ್ರೇಜಿ, ಸಕ್ಕತ್ತಿತ್ತು ಅದು. ಆ್ಯಂಡ್ ನೀವು ಆವಾಗಲೇ ಹೇಳ್ತಿದ್ರಿ ಇದೊಂದು ಪರ್ಸ್ನಾಲಿಟಿ ಗೇಮ್ ಥರ ಈ ಶೋ ಅಂತ. ಸೊ ನೀವು ಯಾವ 3 ಪರ್ಸ್ನಾಲಿಟಿ ಬಗ್ಗೆ ಮಾತಾಡ್ತೀರಾ? ಲೈಕ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ ಪರ್ಸ್ನಾಲಿಟಿಗಳು ಯಾರು? ಅಂದರೆ ತುಂಬ ಜನ ಕಂಟೆಸ್ಟೆಂಟ್ಸ್ ಬಂದರು, ಲೈಕ್ ನಾವು ಫಸ್ಟಿಂದ ಲಾಸ್ಟ್ವರೆಗೂ ತೊಗೊಂಡ್ರೆ ನೀವು ಯಾವ 3 ಪರ್ಸ್ನಾಲಿಟಿನ ಚೂಸ್ ಮಾಡ್ತೀರಾ? ಹೂ ಫೆಲ್ಟ್ ಇಂಟ್ರೆಸ್ಟಿಂಗ್ ಟು ಯು? ಇಂಟ್ರೆಸ್ಟಿಂಗ್ ಅಂತಂದರೆ ಅದೇ ನಾನು ಅದನ್ನು ಪರ್ಸ್ನಾಲಿಟಿ ಗೇಮ್ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಪರ್ಸ್ನಾಲಿಟಿ ಗೇಮ್ ಅಂದ್ಕೊಂಡೇ ಆಡಿದಾರ? ಇಲ್ಲ, ಬಿಕಾಸ್ ಅವ್ರವ್ರ ವೇನಲ್ಲಿ ಆಡಿದ್ದಾರೆ. ಓಕೆ, ಪ್ರಾಬಬ್ಲಿ ಅವ್ರ ಆ್ಯಕ್ಚುಲ್ ಪರ್ಸ್ನಾಲಿಟಿನ ತೋರಿಸಿಲ್ದೇ ಇರ್ಬೋದು, ಗೇಮ್ ಅಂತ ಬಂದಾಗ ಬೇರೆಯೇ ಪರ್ಸ್ನಾಲಿಟಿ ತೋರಿಸಿರ್ಬೋದು. ಸೊ ನಾನು ಇವಾಗ ಅದು ಮಾತಾಡಿದ್ರೆ ತಪ್ಪಾಗಿಬಿಡುತ್ತೆ, ಬಿಕಾಸ್ ನನ್ನ ಕ್ಯಾಲ್ಕುಲೇಷನ್ನೇ ತಪ್ಪಾಗಿಬಿಡುತ್ತೇನೋ ಅಂತ ಅನಿಸುತ್ತೆ. ಬಟ್ ಸಿಮಿಲರ್ ನಾನು ಅರ್ಥ ಮಾಡ್ಕೊಂಡಂಗೆ ಗೇಮ್ ಅರ್ಥ ಮಾಡ್ಕೊಂಡಿದ್ದು ಅಂದರೆ ಪ್ರಾಬಬ್ಲಿ ಸ್ಪಂದನ. ಬಿಕಾಸ್ ಒಂದು ಕಾನ್ವರ್ಸೇಷನ್ ಆಗುವಾಗ್ಲೂ ಓಕೆ ಇದು ಪರ್ಸ್ನಾಲಿಟಿ ಗೇಮು, ಈ ಥರನೇ ಇವಾಗ ಏನೇ ಡಿಸಿಷನ್ಸ್ ತೊಗೋಬೇಕಂದ್ರೂ ವಾಟ್ ಈಸ್ ಅಸ್, ನಾವೇನು ಅನ್ನೋದು ಗೊತ್ತಾಗುತ್ತೆ ಈ ಡಿಸಿಷನ್ಸ್ ತೊಗೋಬೇಕಾದ್ರೆ ಅನ್ನೋದು. ಹಂಗೆ ನೋಡೋಕೋದ್ರೆ ಗಿಲ್ಲಿ ಕಂಪ್ಲೀಟಾಗಿ ಅಂದರೆ ಬೇರೆ ಥರನೇ ಅರ್ಥ ಮಾಡ್ಕೊಂಡಿದ್ದ ಗೇಮ್ನ. ಅಂದರೆ ಫಾರ್ ಹಿಸ್ ನಾಲೆಡ್ಜ್
ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದ. ಬಟ್ ನಾನು ಹಿಂಗೆ ಅರ್ಥ ಮಾಡ್ಕೊಂಡಿದ್ದೆ. ಅವನು ಬಿ ಇಟ್ ಪರ್ಸ್ನಾಲಿಟಿ, ಬಿ ಇಟ್ ಎಂಟರ್ಟೈನ್ಮೆಂಟ್ ಎಲ್ಲಾನು ಕಂಬೈನ್ ಮಾಡಿ ಆಡಿದ್ದಾನೆ ಗೇಮ್ನ. ಸೊ ಹಿ ಈಸ್ ದ ವಿನ್ನರ್. ಹಂಗೆ ಸೊ ಒಬ್ಬೊಬ್ರು ಒಂದೊಂದ್ ಥರ ಅರ್ಥ ಮಾಡ್ಕೊಂಡು. ಆ್ಯಂಡ್ ನಿಮಗೆ ಪರ್ಸ್ನಲಿ ನಿಮ್ಮ ಬಿಗ್ ಬಾಸ್ ಜರ್ನಿಯಲ್ಲಿ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಅಂತ ಹೇಳೋದಾದ್ರೆ? ವರ್ಸ್ಟ್ ಮೂಮೆಂಟ್ ಅದೇ, ನನಗೆ ಫ್ಯಾಮಿಲಿ ರೌಂಡಲ್ಲಿ ಒಂದು ರೂಲ್ ಬ್ರೇಕ್ ಆಗಿ ಫ್ಯಾಮಿಲಿ ಹೊರಗಡೆ ಬರಬೇಕು ಅಂತ ಆಯಿತು. ಸೊ ಇಟ್ ವಾಸ್ ರಿಯಲಿ ಒಂಥರ ನನಗೆ ಆ ಪ್ಲೇಸ್ಗೆ ಹೋದ್ರೇ ಒಂಥರ ಏನೋ ಬೇಡ ಇಲ್ಲಿ ಕುತ್ಕೊಳ್ಳೋದು ಅನ್ನೋ ಆ ಥರ ಅನಿಸಿದ್ದುಂಟು ನನಗೆ. ಬಿಕಾಸ್ ಏನು ಗೊತ್ತಾ, ಅಷ್ಟು ದಿನ ನಾವು ಒಂದು ಕವರ್ಡ್ ಪ್ಲೇಸಲ್ಲಿ ಇರ್ತೀವಿ, ಅಲ್ಲೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆದಾಗ ಏನೋ ಒಂಥರ ಅದು ಡಿಸ್ಟರ್ಬಿಂಗ್ ಅನಿಸ್ತಾ ಇತ್ತು ನನಗೆ. ವರ್ಸ್ಟ್ ಅಂದರೆ ಅದೇ. ಅಂದರೆ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಅದಾಗೋಯ್ತು, ಕರೆಕ್ಟ್ ಮಾಡೋಕ್ಕೂ ಆಗಲ್ಲ. ದಟ್ ಈಸ್ ದ ವರ್ಸ್ಟ್ ಸಿಚುಯೇಷನ್. ಬೆಸ್ಟ್ ಅಂದರೆ ಆಡಿಯನ್ಸ್ ಎಲ್ಲ ಬಂದು 2 ಸಲ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆ ಒಂದು ಚೀರಾಟ ಇರ್ಬೋದು, ಅವರು ಕೂಗ್ತಾ ಇದ್ದಿದ್ದು, ಇಟ್ ವಾಸ್ ಸಮಥಿಂಗ್. ಎಲ್ಲ ಆರ್ಟಿಸ್ಟ್ಗಳಿಗೂ ಅದು ವಿ ಎಕ್ಸ್ಪೆಕ್ಟ್ನು ಅದೊಂದು ಚಪ್ಪಾಳೆ ಬೇಕು ಅಂತ, ಅದು ದಟ್ ಈಸ್ ದ ಬೆಸ್ಟ್. ಅಲ್ಲೊಂದು ನಿಮಗೆ ಒಂದು ಮಿನಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಹೊರಗಡೆ ಬಂದಮೇಲೆ ನೀವು ಹೊರಗಡೆ ಓಡಾಡುವಾಗಿರಬಹುದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಅಲ್ಲಿ ಜನರ ರೆಸ್ಪಾನ್ಸ್, ಯಾಕಂದ್ರೆ ಅವ್ರಿಗೆ ಹೇಗಾಗಿರುತ್ತೆ ಗೊತ್ತಾ, ಬಿಗ್ ಬಾಸ್ ಮುಗಿದ್ಮೇಲೆ ನಾಳೆಯಿಂದ ಈಗ ಏನು ಮಾಡೋದು ಅಂತ ಆಸ್ ಆಡಿಯನ್ಸ್ ಅವ್ರಿಗೊಂದು ಟೆನ್ಷನ್. ಬಿಕಾಸ್ ಅಷ್ಟು ದಿನ ನಿಮ್ಮನ್ನ ನೋಡಿ ನೀವು ತುಂಬ ಏನೋ ನಮಗೆ ಗೊತ್ತಿರೋರು ಅಂತ ಅವ್ರಿಗೆ ಪ್ರಕಾರ ನಿಮಗೆ ಗೊತ್ತಿದೆ ಅನ್ನೋ ಥರ. ಬಟ್ ಹೊರಗಡೆ ಜನರ ರೆಸ್ಪಾನ್ಸ್ ನೋಡಿದ್ಮೇಲೆ ಏನು ಅನ್ನಿಸ್ತೆ? ಅದೇ ಇವಾಗ ಎಲ್ಲರೂ ಅದೇ ಹೇಳ್ತಾರೆ, ಇವಾಗ 24 hours ಲೈವ್ ಇದ್ದಿದ್ರಿಂದ ಡೈಲಿ ನೀವು ಸ್ನಾನಕ್ಕೆ ಹೋಗುವಾಗ ನಾವು ಸ್ನಾನಕ್ಕೆ ಹೋಗ್ತಾ ಇದ್ವಿ, ನೀವು ತಿಂಡಿ ತಿನ್ನುವಾಗ ನಾವು ತಿಂಡಿ ತಿಂತಾ ಇದ್ವಿ. ಅಂದರೆ ನೀವು ನಮ್ಮ ಜೊತೆನೇ ಇದ್ದೀರಾ ಅನ್ನೋ ಥರ ಫೀಲ್ ಮಾಡಿಬಿಟ್ಟಿದ್ವಿ. ಇವಾಗ ನೀವಿಲ್ಲ, ನೀವು ಕಾಣಿಸ್ಕೊತಿಲ್ಲ, ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಪೋಸ್ಟ್ ಮಾಡಿ ನೀವು ನಮಗೇನೋ ಒಂಥರ ನೀವು ಟಚ್ಚಲ್ಲಿದ್ದೀರಾ, ನೀವು ಇದ್ದೀರಾ ಅನ್ನೋದು ಫೀಲ್ ಆಗುತ್ತೆ. ಒಂಥರ ಏನೋ ಡಿಸಪಿಯರ್ ಆಗಿಬಿಟ್ಟಿದ್ದೀರಾ, ತುಂಬ ಮಿಸ್ ಮಾಡ್ಕೋತೀವಿ ಅಂತ ಒಂದಿಷ್ಟು ಜನ ಮನೆ ಹತ್ರ ಎಲ್ಲ ಇವತ್ತಿಗೂ ಮನೆ ಹತ್ರ ಬರ್ತಾರೆ. ಗಿಫ್ಟ್ಸ್ ಕೊಡೋದಾಗಿರಲಿ, ಅಥವಾ ನನಗೇನಂದರೆ ಅಪ್ಪಂದಿರು ಬರ್ತಾರೆ. ಎಸ್ಪೆಷಲಿ ಯಾರೊಬ್ಬರು ಲೆಟರ್ ಬರ್ದುಕೊಟ್ಟು ಹೋಗಿದ್ರು. ಏನಿದೆ ಅಂತ ನೋಡ್ತಾ ಇದ್ದೆ, ಅವ್ರ ಮಗಂದು ಬಯೋಡೇಟಾ ಎಲ್ಲ ಬರೆದು ಕೊಟ್ಟು ಹೋಗಿದ್ರು. ಏನೋ ಹೇಳಕ್ ಬರ್ತಾ ಇದ್ದೀರಾ ಅನ್ಕೊಂಡೆ ಕಾವ್ಯ, ಈ ಮ್ಯಾಟ್ರ್ ಅಂತ. ಅಂದರೆ ಏನೋ ನಮ್ಮ ಮನೆ ಮಗಳ ಥರ ಫೀಲ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಟ್ಸ್ ಸೋ ಸ್ಪೆಷಲ್. ಅಂದರೆ ನಮ್ಮ ಆರ್ಟಿಸ್ಟ್ಗಳನ್ನ, ಯೂಶ್ವಲಿ ಹೆಣ್ಮಕ್ಳು ಆರ್ಟಿಸ್ಟ್ಗಳನ್ನ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅವ್ರ ಮನೆಯವ್ರು ಅಂತ ನೋಡಿದಾಗ ನಮ್ದು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಎಷ್ಟೋ ಈ ಕಾಮೆಂಟ್ಸ್ ಏನು ಪಾಸ್ ಮಾಡ್ತಾರೆ ಅದು ನಮ್ಮನೆ ಮಗಳು ಅಂತ ಅನ್ಕೊಂಡ್ಬಿಟ್ರೆ ಅದು ಬರೋದೇ ಅಂದರೆ ನಮ್ಮನೆ ಮಗಳು ಈ ಥರ ಮಾಡ್ತಾರ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆದಾಗ ಕಾಮೆಂಟ್ಸೇ ಬರಲ್ಲ. ಸೊ ಇವಾಗ ನನಗೆ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಆ ಥರದ ಪ್ರೀತಿ ಸಿಕ್ಕಿದೆಯಲ್ಲ, ಇಟ್ಸ್ ಸಮಥಿಂಗ್ ವೆರಿ ಸ್ಪೆಷಲ್. ಈ ಬಿಗ್ ಬಾಸ್ ಶೋ ಅನ್ನೋದೊಂದು ಗೇಮ್ ಮುಗಿಸ್ಕೊಂಡು ಬಂದಮೇಲೆ ಯಾವ ರೀತಿ ತಿರುವು ಸಿಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಈಗ ಆಲ್ರೆಡಿ ನೀವು ಏನೋ ಫೀಲ್ ಮಾಡ್ತಿರ್ತೀರಾ, ಕರಿಯರ್ ವೈಸ್ ಇರ್ಬೋದು ಅಥವಾ ಯೋಚನೆ ಮಾಡೋ ರೀತಿಲಿ ಇರಬಹುದು, ಯಾವ ರೀತಿ ತಿರುವು ಸಿಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಯೋಚನೆ ಮಾಡೋ ರೀತಿ ಅಂದರೆ ನಾನು ಮುಂಚೆನೂ ನಾನು ಏನು ಮಾಡ್ತೀನಿ ಅದು ನಾನು ಮಾಡಬೇಕು, ಅದು ಮೀರಿ ಜನ ಏನೋ ಮಾತಾಡ್ತಾರೆ ಅಂದರೆ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್ ಅನ್ನೋದೇ ಇತ್ತು. ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅದು ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಮನೆ ಒಳಗಡೆನೆ ಯಾವುದೋ ಒಂದು ವಿಷಯಕ್ಕೇ ನಾಮಿನೇಟ್ ಮಾಡ್ತಿರ್ತಾರೆ ಅಥವಾ ಯಾವುದೋ ಒಂದು ವಿಷಯಕ್ಕೇ ಟಾರ್ಗೆಟ್ ಮಾಡ್ತಿರ್ತಾರೆ. ಅದೇನಾಗ್ಬಿಡುತ್ತೆ, ಹೋಗ್ತಾ ಇದೆ, ಎಷ್ಟೇ ಮಾಡಿದ್ರು ಇವ್ರದ್ದು ಒಪಿನಿಯನ್ ಹಿಂಗೆ ಚೇಂಜ್ ಆಗಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ, ವಿ ಟೆನ್ ಟು ಅವಾಯ್ಡ್, ಓಕೆ ಲೆಟ್ ಇಟ್ ಬಿ ಲೈಕ್ ದ್ಯಾಟ್, ನಾವು ನಮ್ಗೇನು ಸರಿ ಅನ್ಸುತ್ತೋ ಅದು ಮಾಡ್ಕೊಂಡು ಹೋಗೋಣ ಅಂತ. ಈಗಲೂ ಅಷ್ಟೇ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಅನಿಸಿದೆ ಲೈಫಲ್ಲಿ. ಮೇ ಬಿ ನಾವು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅದು ಅವಾಯ್ಡ್ ಮಾಡೋದು ಅಥವಾ ಇಗ್ನೋರ್ ಮಾಡೋದನ್ನ ಜಾಸ್ತಿ ಕಲಿತೀವಿ ಅಂತ ಅನಿಸುತ್ತೆ. ಸೊ ಅದು ಬಿಟ್ಟರೆ ಕರಿಯರ್ ವೈಸ್ ಗೊತ್ತಿಲ್ಲ ನನಗೆ ಏನಾಗುತ್ತೆ ನೆಕ್ಸ್ಟು. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಯಾವ್ಯಾವ ಆಫರ್ಸ್ ಬಂದಿದೆ ಏನಾದ್ರು ಹೇಳ್ಬೋದಾ ನೀವು ನೆಕ್ಸ್ಟ್ ಪ್ರಾಜೆಕ್ಟ್ಸ್? ಅಂದರೆ ಅದೇ ಸಿನಿಮಾಗಳು ಬರ್ತಾ ಇದೆ, ಕೇಳಬೇಕು, ಕತೆಗಳು ಕೇಳಬೇಕು ಅಂತಿದ್ದೀನಿ. ಏನು ಪರ್ಟಿಕ್ಯುಲರಾಗಿ ಹಿಂಗೆ ಅಂತ ಏನು ಡಿಸೈಡ್ ಮಾಡಿಲ್ಲ. ನನಗೆ ಐ ಬಿಲೀವ್ ಇನ್ ಮೈ ಇನ್ಸ್ಟಿಂಕ್ಟ್ಸ್, ಲೈಕ್ ಓಕೆ ಇದು ಮಾಡಬೇಕು ಅನ್ಸ್ದಾಗ ಮಾಡಿಬಿಡ್ತೀನಿ. ಸೊ ಆ ಥರದ್ದು ಯಾವುದು ಸದ್ಯಕ್ಕೆ ಅನಿಸಿಲ್ಲ, ನೋಡಬೇಕು. ಸಿಗಲಿ ಬೇಗ. ನೀವು ಆದಷ್ಟು ಅದೇ ನೀವಾಗಲೇ ಹೇಳ್ದಂಗೆ ಜನ ತುಂಬ ಮಿಸ್ ಮಾಡ್ಕೋತೀರ, ನಿಮ್ಮನ್ನ ಕಾಣಿಸ್ಕೋತಾ ಇರಿ. ಆ್ಯಂಡ್ ಇನ್ನೊಂದು, ಬಿಗ್ ಬಾಸ್ ಅಂದ ತಕ್ಷಣ ಬರೀ ಬಿಗ್ ಬಾಸ್ ನಮಗೆ ನೆನಪಾಗಲ್ಲ, ನಮ್ಗೆ ಸುದೀಪ್ ಸರ್ ಆಟೋಮೆಟಿಕ್ಲಿ ಕಣ್ಮುಂದೆ ಬರ್ತಾರೆ. ಸೊ ಅವ್ರು ಎವ್ರಿ ವೀಕ್ ಬರೋರು, ಅವರೊಬ್ಬರೇ ನಿಮಗೆ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರಲ್ಲ ಆಗಿದ್ದು, ನಿಮಗೂ ಹೊರಗಡೆ ಇದ್ದಿದ್ದ ಆಡಿಯನ್ಸ್ಗೂ.
ಸೊ ಅವ್ರ ಬಗ್ಗೆ ಅವ್ರ ಜೊತೆ ಈ ಶೋ ಥ್ರೂ ಎವ್ರಿ ವೀಕೆಂಡ್ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ಹೇಗಿತ್ತು? ಅದೇ ನನಗೆ ಒಂದು 3 years ಬ್ಯಾಕ್ ನಂದು ಕೆಂಡ ಸಂಪಿಗೆ ಸೀರಿಯಲ್ ಲಾಂಚ್ ಆಗಿದ್ದು ಬಿಗ್ ಬಾಸ್ ಸ್ಟೇಜ್ ಮೇಲೇ. ಸೊ ಫಸ್ಟ್ ಟೈಮ್ ನಾವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ, ಸ್ಟೇಜ್ ಮೇಲೆ ನಮ್ಮ ಸೀರಿಯಲ್ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರೆ ಅಂದಾಗಲೇ ಒಂದು ಎಕ್ಸೈಟ್ಮೆಂಟ್, ಯಾಕಂದರೆ ನಂದು ಫಸ್ಟ್ ಸೀರಿಯಲ್ ಅದು. ಸೊ ಐ ವಾಸ್ ಎಕ್ಸೈಟೆಡ್ ಟು ಸಿ ಹಿಮ್ ಇನ್ ರಿಯಲ್. ಸುದೀಪ್ ಸರ್ನ ನೋಡ್ಬೋದು ಅಂತ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ನಿಲ್ಸಿದ್ರು. ಒಂದಿಷ್ಟು ಏನೋ ಕ್ವೆಶನ್ಸ್ ಕೇಳಿ ಅಂತೆಲ್ಲ ಹೇಳಿದರು. ನಾವು ಅವ್ರನ್ನ ನೋಡಿನೇ ಫುಲ್ ಶಿವರಿಂಗ್ ನಾನು. ಆಮೇಲೆ ಆ ಬಿಗ್ ಬಾಸ್ ಸ್ಟೇಜ್ ಇದೆಯಲ್ಲ, ಅದೇ ಒಂಥರ ಏನೋ ಒಂಥರ ಭಯ ಥರ. ಅಂದರೆ ಅಲ್ಲಿ ತುಂಬ ಸೆಕ್ಯೂರಿಟಿ, ಫೋನೆಲ್ಲ ಇಸ್ಕೊಂಡ್ಬಿಟ್ಟಿದ್ರು. ಒಂಥರ ಏನೋ ಫುಲ್ಲು ಸ್ಟ್ರಿಕ್ಟಾಗೇ ಇತ್ತು ಆ ಎನ್ವಿರಾನ್ಮೆಂಟು. ಅದೊಂದಿತ್ತು, ಭಯ ಥರನೇ ಇತ್ತು. ಬಟ್ ಸ್ಟಿಲ್ ಮಾತಾಡಿದ್ವಿ. ಒಂದು ಪ್ರಮೋಷನ್ ಆಯಿತು. 3 years ಆದಮೇಲೆ ಕಂಟೆಸ್ಟೆಂಟ್ ಆಗಿ ನಾನು ಸ್ಟೇಜ್ ಮೇಲೆ ಹೋದಾಗ ನನಗೆ ಆ್ಯಕ್ಚುಲಿ ಅವತ್ತಿದ್ದ ಫಿಯರ್ ಇರಲಿಲ್ಲ. ಐ ವಾಸ್ ವೆರಿ ಕಾನ್ಫಿಡೆಂಟ್. ಮೇ ಬಿ ಆ ಒಂದು 3 years ಜರ್ನಿಲಿ ಅದೊಂದು ಎಕ್ಸ್ಪೀರಿಯನ್ಸೋ ಏನೋ. ಅವತ್ತು ಭಯದಿಂದ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ನಾನು ಹೋದಾಗ ಇಟ್ ವಾಸ್ ಸೋ ಒಂಥರ ಅವರು ಒಂಥರ ಇಂಟ್ರ್ಯಾಕ್ಟ್ ಮಾಡಿದ ರೀತಿಯಾಗಿರಲಿ ಚೆನ್ನಾಗಿತ್ತು. ಆಮೇಲೆ ಒಳಗೆ ಹೋದ್ಮೇಲೆ ನಾವು ಫಸ್ಟ್ ವೀಕಲ್ಲೇ ನಾನು ಮಾತಾಡ್ಕೋತಿದ್ದೆ, ಸ್ಪಂದಂಗೆ ಹೇಳ್ತಾ ಇದ್ದೆ, ಇವಾಗ ವೀಕೆಂಡ್ ಬರುತ್ತೆ, ಸುದೀಪ್ ಸರ್ ಬರ್ತಾರೆ, ನಮ್ಗೆ ಗೊತ್ತಿಲ್ದಂಗೆ ಏನೇನಾಗಿದೆ ಎಲ್ಲ ಗೊತ್ತಾಗುತ್ತೆ. ಬಿಕಾಸ್ ನಮ್ಗೆ ಏನು ಮುಂದೆ ಕಾಣುತ್ತೆ ಅಷ್ಟೇ ನೋಡಿರ್ತೀವಿ. ಅದಿಲ್ಲದೆ ಏನೇನಾಗಿರುತ್ತೆ ಸುದೀಪ್ ಸರ್ ನೋಡಿರ್ತಾರೆ, ನಮ್ಗೆ ಗೊತ್ತಾಗುತ್ತೆ. ಇವಾಗ ಒಂದು ಐಡಿಯಾ ಸಿಗುತ್ತೆ ಏನಾಗ್ತಿದೆ ಮನೇಲಿ ಅನ್ನೋದು, ಆ ಒಂದು ಕ್ಯೂರಿಯಾಸಿಟಿನೇ ಇರುತ್ತೆ. ಸೊ ಸುದೀಪ್ ಸರ್ ಬಂದು ನಾವು ಅದೇ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇರ್ತೀವಿ ಗೇಮ್ನ. ಓಕೆ, ಈ ವೀಕ್ ಹಿಂಗೆ ಹೋಗ್ತಾ ಇದೆ ಅಂತ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ ವೀಕೆಂಡಲ್ಲಿ. ಹೌದಲ್ವಾ, ಹಿಂಗೂ ನೋಡ್ಬೋದಲ್ವಾ ನಾವು ಅನ್ನೋದು, ಅದು ನಮಗೆ ನೆಕ್ಸ್ಟ್ ವೀಕಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಪ್ಯಾಟರ್ನಲ್ಲೂ ನಾವು ನೋಡಬೇಕು ಅನ್ನೋದು. ಸೊ ತುಂಬ ಹೆಲ್ಪ್ ಆಗುತ್ತೆ. ಸುದೀಪ್ ಸರ್ ಬಂದು ಏನು ಗೈಡ್ ಮಾಡ್ತಾರಲ್ಲ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ಅವರೇ ನಮಗೆ ಒಂದು ಹೊರಗಡೆಯಿಂದ ಏನೂ ಕಮ್ಯುನಿಕೇಷನ್ ಇರಲ್ಲ. ಏನೇ ಅವ್ರು ಹೇಳಿದ್ರು ದಟ್ ಈಸ್ ದ ಕೀ ಪಾಯಿಂಟ್. ನಮಗೆ ಅಲ್ಲೇ ನಾವು ಸರಿ ಮಾಡ್ಕೊಂಡು ಹೋಗ್ಬೋದು ಗೇಮ್ನ ಅಂತ ಅನಿಸಿ ಇದು ಮಾಡೋದು. ಆ್ಯಂಡ್ ತುಂಬ ಜನ ನಿಮ್ಮನ್ನ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಅಥವಾ ಕೊತ್ತಲ್ವಾಡಿ ಫಿಲಮಿಂದ ಏನು ಇಷ್ಟಪಟ್ಟಿರ್ತಾರೆ, ಅವ್ರು ನೀವು ಬಿಗ್ ಬಾಸಿಗೆ ಒಳಗಡೆ ಹೋದಾಗ ಖುಷಿ ಪಟ್ಟಿರ್ತಾರೆ, ಓ ಇವ್ರನ್ನ ದಿನ ಇವಾಗ ನೋಡೋಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ನೀವು ಹೇಳ್ದಂಗೆ ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದಾರೆ. ನಿಮ್ಮನ್ನ ಜಸ್ಟ್ ಮನೆ ಮಗಳಾಗಲ್ಲ ಕಾವ್ಯ, ಮನೆ ಸೊಸೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯು ಹ್ಯಾಡ್ ಅ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಹತ್ತಿರ ಆಗಿದ್ದೀರಾ ಬಿಗ್ ಬಾಸ್ ಮೂಲಕ ಜನರಿಗೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಟಿಂಗ್ ಅನ್ನೋ ಕರಿಯರ್ ಶುರು ಆಗುತ್ತೆ ನಿಮಗೆ. ಆ್ಯಂಡ್ ಕೆಂಡ ಸಂಪಿಗೆ ಧಾರಾವಾಹಿ, ಐ ಗೆಸ್ ನೀವು ಅಲ್ಲಿ ಫಸ್ಟ್ ಲೀಡ್ ಆ್ಯಕ್ಟರ್ ಆಗಿ, ಅಂದರೆ ಟೈಟಲ್ ಕಾರ್ಡ್ ಹೀರೋಯಿನ್ ಅಂತ ಹೇಳ್ತಾರಲ್ಲ, ಕಿರುತೆರೆ ಅನ್ನೋದು ಹೇಗೆ ಅಂದರೆ ಫಿಲ್ಮ್ ಒಂದು ಕಡೆ ಜನರು ನಮ್ಮನ್ನ ಇಷ್ಟಪಡೋಕೆ ಶುರು ಮಾಡಿದ್ರೆ, ಸೇಮ್ ಬಿಗ್ ಬಾಸ್ ಥರನೇ ಸೀರಿಯಲ್ ಹೇಗೆ ಅಂದರೆ ದಿನ ಅವ್ರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಅವ್ರು ಎಷ್ಟು ನಿಮ್ಮ ಒಂದು ಕ್ಯಾರೆಕ್ಟರನ್ನು ಇಷ್ಟಪಟ್ಬಿಟ್ಟಿರ್ತಾರೆ ಅಂದರೆ, ನಿಮ್ಗೇನೇ ಬೇಜಾರಾದರೂ ಅವ್ರಿಗೂ ಬೇಜಾರಾಗುತ್ತೆ, ನೀವು ಖುಷಿಯಾಗಿದ್ರೆ ಅವ್ರಿಗೂ ಖುಷಿಯಾಗಿರ್ತಾರೆ ನಂತರ. ಬೇರೆ ಸೀರಿಯಲ್ಗಳನ್ನೂ ಮಾಡ್ಕೊಂಡು ಬಂದಿರ್ತೀರಾ, ಬೇರೆ ಲ್ಯಾಂಗ್ವೇಜಲ್ಲೂ ಮಾಡಿರ್ತೀರ, ದೆನ್ ಕಮ್ಸ್ ಒಂದು ಲೀಡ್ ಆ್ಯಕ್ಟರ್ ಆಗಿ ಮಾಡೋದು. ಓಕೆ, ಸೆಲೆಕ್ಟ್ ಆಗ್ತೀರಾ, ಅದಾದಮೇಲೆ ಹೇಗಿರುತ್ತೆ ಫೀಲಿಂಗ್? ಸೆಲೆಕ್ಟ್ ಆಗಿ ಆ್ಯಕ್ಚುಲಿ ಅದು ನಿಮ್ಗೆ ಗೊತ್ತಲ್ಲ, ಸೀರಿಯಲ್ಸಲ್ಲಿ ಒಂದಿಷ್ಟು ದಿನ ತೊಗೊಳುತ್ತೆ. ಬೇರೆ ಪ್ರೊಡಕ್ಷನ್ ಇರುತ್ತೆ, ಸೆಲೆಕ್ಟ್ ಮಾಡಿ ಯುನೋ ಡಿಲೇ ಆಗ್ತಾನೆ ಇರುತ್ತೆ. ಅದು ಅದಾದಮೇಲೆ ಮತ್ತೆ ಪ್ರೊಡಕ್ಷನ್ ಚೇಂಜ್ ತುಂಬ ಹೌದು. ನಮ್ಮದು ಟೈಮ್ ತೊಗೊಳುತ್ತೆ. ಮಾರ್ಚಲ್ಲಿ ಪ್ರೋಮೋ ಬಿಟ್ಟರು, ಒಂದು ಪ್ರೋಮೋ ಬಿಟ್ಟರು ಮಾರ್ಚಲ್ಲಿ. ಒಂದು 2-3 ಎಪಿಸೋಡ್ ಗೊತ್ತಲ್ಲ, ಸ್ಟಾರ್ಟಿಂಗಲ್ಲಿ ಒಂದು 3-4 ಎಪಿಸೋಡ್ ಅಷ್ಟೇ ಮಾಡ್ಕೊಳ್ಳೋದು. ಚಾನಲ್ ಪರ್ಮಿಷನ್ ಕೇಳಬೇಕು, ಸಬ್ಮಿಟ್ ಮಾಡಬೇಕು ಅಂತಲೇ ಪ್ರೊಲಾಂಗ್ ಆಗುತ್ತೆ. ಮಾರ್ಚಲ್ಲಿ ಬಿಟ್ಟು ನೆಕ್ಸ್ಟ್ ಪ್ರೋಮೋ ಆಗಸ್ಟಲ್ಲಿ ಬಿಟ್ಟಿದ್ದು. ಮತ್ತೆ ಅಂದರೆ ಮಧ್ಯ ತುಂಬ ಗ್ಯಾಪ್ ಆಯಿತು, ಆರ್ಟಿಸ್ಟ್ಗಳು ಚೇಂಜ್ ಆದರು, ಪ್ರೊಡಕ್ಷನ್ ಚೇಂಜ್ ಆಯಿತು. ಸೊ ಈವನ್ ದ್ಯಾಟ್ ವಾಸ್ ತುಂಬ ಡಿಲೇ ಆಯಿತು. ಬಟ್ ಒನ್ಸ್ ಇಟ್ ವಾಸ್ ಆನ್ ಏರ್, ಸಾಕಷ್ಟು ಜನರ ಪ್ರೀತಿ, ಅಂದರೆ ಕಲರ್ಸಲ್ಲಿ, ನನಗೂ ಕಲರ್ಸಲ್ಲಿ ಮಾಡಬೇಕಂತ ತುಂಬ ಆಸೆ ಇತ್ತು ಅವಾಗ. ಸೊ ದ್ಯಾಟ್ ವಾಸ್, ಅದು ಒಂದು ಮೈಲ್ ಸ್ಟೋನ್, ತುಂಬ ಚೆನ್ನಾಗಿತ್ತು. ಇವನ್ ದ್ಯಾಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಈ ಆ್ಯಕ್ಟಿಂಗ್ ಅನ್ನೋ ಒಂದು ಕರಿಯರ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಡಿಸಿಷನ್ ತೊಗೊಂಡಿದ್ದು ಯಾವಾಗ? ಅಂದರೆ
ಕರಿಯರಾಗಿ ತೊಗೋಬೇಕು ಅಂತ ಡಿಸಿಷನ್ ಅಂದರೆ ನಾನು ಡಿಸೈಡ್ ಮಾಡಿದೆ ಅದೇ ಫ್ಲೋ ಅಲ್ಲೇ ಆಗೋಯ್ತದು. ನಾನು ಡಿಪ್ಲೊಮೊ ಮಾಡ್ತಿರ್ಬೇಕಾದ್ರೆ ಫೈನಲ್ ಇಯರಲ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಡಬ್ ಸ್ಮ್ಯಾಶಸ್ ಸುಮ್ಮನೆ ಮಾಡ್ತಾ ಯಾವುದೋ ಒಂದು ಆಡಿಷನ್ನಿಗೆ ಪೋಸ್ಟರ್ ನೋಡ್ತೀನಿ, ಆಡಿಷನ್ ಕೊಡ್ತೀನಿ. ಅದು ಹಾಗೆ ಕರಿಯರಾಗಿ ತೊಗೋಬೇಕು ಅನ್ನೋದು ಇರಲಿಲ್ಲ ತಲೆಯಲ್ಲಿ. ಸುಮ್ಮನೆ ಏನೋ ಒಂದು ಆ ಟೈಮಲ್ಲಿ ಒಂದು ಇಂಟ್ರೆಸ್ಟ್ ಒಂದು ಆ ಥರ ಮಾಡಿ ಅದು ಕರಿಯರ್ ಆಗಿ ಟರ್ನ್ ಆಗೋಯ್ತು. ಇದಿಲ್ಲ ಅಂತಿದ್ರೆ ಹಾಗಿದ್ರೆ ಬೇರೆ ಕರಿಯರ್ ಪ್ಲಾನ್ ಅಂದರೆ ಓದೋವಾಗಿರುತ್ತೆ ಗೊತ್ತಾ ಎಲ್ಲರಿಗೂ? ಏನಿಲ್ಲ, ಮನೇಲಿ ನಾರ್ಮಲ್ ಎಂಜಿನಿಯರಿಂಗ್ ಮಾಡಿಸಿ ಕೆಲಸಕ್ಕೆ ಹೋಗ್ತಿದ್ರು, ಇಲ್ಲ ಮದುವೆ ಮಾಡಿ ಕಳಿಸ್ತಾ ಇದ್ರು. ಬಟ್ ಸುಮನ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಜನರಿಗೆ ಇಷ್ಟ ಆಗಿತ್ತು. ಆ್ಯಂಡ್ ನೀವು ಹೇಗೆ ಅನಿಸ್ತಿದ್ರಿ ಅಂದರೆ ಅದೇ ನೆಕ್ಸ್ಟ್ ಡೋರ್ ಗರ್ಲ್ ಅಂತ ಹೇಳ್ತಾರಲ್ಲ, ಆ ಥರ ಫೀಲಿಂಗ್ ಇತ್ತು. ಸೊ ಆ ಕ್ಯಾರೆಕ್ಟರಿಂದ ಏನಾದ್ರು ಟೇಕ್ ಅವೇ ಅನ್ನೋದಿದ್ರೆ ಅಥವಾ ಆ ಪಾತ್ರ ಮಾಡಿದ ಅನುಭವ ಹೇಗಿತ್ತು? ಅಂದರೆ ಆ ಕ್ಯಾರೆಕ್ಟರ್ಗೂ ನನಗೂ ಮೇಜರ್ ಡಿಫ್ರೆನ್ಸ್ ಏನಿರಲಿಲ್ಲ. ಅಂದರೆ ಅವಳು ಸ್ವಲ್ಪ ಓವರ್ ಥಿಂಕರ್, ನಾನು ಓವರ್ ಥಿಂಕ್ ಮಾಡ್ತೀನಿ. ಆಮೇಲೆ ಯಾರ ವಿಷಯಕ್ಕೂ ಹೋಗಲ್ಲ ಅವಳು. ಹಂಗೆ ಅಂದರೆ ಯಾರಾದರೂ ವಿಷಯಕ್ಕೆ ಬಂದರೆ ಸುಮ್ಮನೆ ಇರಲ್ಲ. ಏನಾದರೂ ಅನ್ಯಾಯ ಆಗ್ತಿದೆ ಅಂದರೆ ಎಷ್ಟು ಅಂತ ಸಹಿಸ್ಕೊತೀಯ, ಎಷ್ಟು ಅಂತ ಸುಮ್ಮನಿರ್ತೀಯ. ಸುಮ್ಮನಿದ್ದಷ್ಟು ಇನ್ನಷ್ಟು ಕುಗ್ಗಿಸ್ತಾರೆ ಅಂದಾಗ ಐ ಥಿಂಕ್ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್, ಯು ಹ್ಯಾವ್ ಟು ಟಾಕ್ ಅನ್ನೋ ಥರನೇ ಆ ಕ್ಯಾರೆಕ್ಟರು. ಸೊ ನನಗೂ ಹೊರಗಡೆ ಬಂದು ನಾನು ನನ್ನ ಬಿಗ್ ಬಾಸ್ ಜರ್ನಿ ನೋಡಿದಾಗ ನನಗೂ ಹಂಗೆ ಅನಿಸ್ತು, ಲೈಕ್ ಐ ಸಾ ಒನ್ ಮೋರ್ ಸುಮನ ದೇ. ಸೊ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನಿಸ್ಲಿಲ್ಲ ನನಗೆ. ಆ್ಯಂಡ್ ನೀವು ಹೇಳ್ತಿದ್ರಿ ಏನು ಇದೇ ಕರಿಯರ್ ತೊಗೋಬೇಕಂತ ಬಂದಿದ್ದಲ್ಲ, ಬಟ್ ಅದು ಹಾಗೆ ಆಯಿತು ಅಂತ. ಹಾಗೆ ಆಗಿ ಬರುತ್ತೆ. ನೀವೊಂದು ಸೀರಿಯಲ್ಗೆ ಲೀಡಾಗಿ ಕೆಲಸ ಮಾಡ್ತಿದ್ದೀರಾ, ಬಟ್ ಅದರಲ್ಲಿ ದೊಡ್ಡಣ್ಣ ಅವರಿದ್ದಾರೆ. ಅಂದರೆ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಅಂಥ ಆ್ಯಕ್ಟರ್ಸ್ ಜೊತೆ ನಮಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಗುತ್ತೆ ಅಂದರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವ್ರ ಜೊತೆನೂ ಅಷ್ಟೇ. ಅದೇ ನನಗೆ ಒಂಥರ ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ನಾನು ಯೋಚನೆ ಮಾಡ್ತಾಯಿದ್ದೆ ಕೂತ್ಕೊಂಡು. ಅವ್ರು ಶಾರ್ಟ್ ಆಗ್ತಾಯಿತ್ತು, ಐ ವಾಸ್ ಜಸ್ಟ್ ಸಿಟ್ಟಿಂಗ್. ನಾನು ಇವ್ರನ್ನೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ನಾವು ಐ ಆಮ್ ಶೇರಿಂಗ್ ಎ ಸ್ಕ್ರೀನ್ ವಿತ್ ಹಿಮ್. ಅವ್ರ ಜೊತೆ ಕೂತು ಊಟ ಮಾಡ್ತಾಯಿದ್ದೀವಿ. ಒಂಥರ ನಾವು ಅಂದ್ಕೊಂಡೇ ಇರಲ್ಲ. ಇವಾಗ ನಾವು ಸುಮ್ಮನೆ ನಾವು ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ಟಿ ವಿಯಲ್ಲಿ ನೋಡುವಾಗ ನಾವು ಅಂದ್ಕೊಂಡೇ ಇರಲ್ಲ ಫ್ಯೂಚರಲ್ಲಿ ನಾವು ಇವ್ರ ಜೊತೆ ಕೂತು ಊಟ ಮಾಡ್ತೀವಿ, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ ಅನ್ನೋದು ಇಮ್ಯಾಜಿನೂ ಮಾಡ್ಕೊಂಡಿರಲ್ಲ. ಹಿಂಗಲ್ವಾ ಲೈಫು ಅನ್ನೋದೊಂದು ಥಾಟ್ ಬಂದಿತ್ತು ನನಗೆ ಒಂದ್ಸಲಿ. ಸೊ ಅವ್ರ ಜೊತೆನೂ ಅಷ್ಟೇ. ಹೀ ಸಚ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಒಂದು ಕಡೆ ಆ್ಯಕ್ಟಿಂಗ್ ನಡೀತಿರುತ್ತೆ, ಅದಾದಮೇಲೆ ನೀವು ಡಾನ್ಸ್ ವರ್ಲ್ಡ್ಗೂ ಕೂಡ ಆಗ್ತೀರಾ. ಅಂದರೆ ಈ ಡ್ಯಾನ್ಸ್ ಅನ್ನೋದೆಲ್ಲ ಹಿಂಗೆ ಅಂದರೆ ಎಷ್ಟೊಂದು ಜನರಿಗೆ ಚಿಕ್ಕ ವಯಸ್ಸಿಂದನೂ ಅದೇನು ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ, ಕೆಲಸಕ್ಕೆ ಹಂಗೆ ಬಂದ್ಬಿಡುತ್ತೆ ನ್ಯಾಚುರಲ್ ಆಗಿ. ಸೊ ಡ್ಯಾನ್ಸಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ನೀವು ಬಿಗ್ ಬಾಸ್ ಮನೆ ಒಳಗೆ ಡ್ಯಾನ್ಸ್ ಮಾಡುವಾಗಲೂ ಜನರಿಗೆ ಗೊತ್ತಾಗ್ತಿತ್ತು, ಓ ಇವ್ರು ಡ್ಯಾನ್ಸ್ ಬರುತ್ತೆ. ಇಲ್ಲ ಆ್ಯಕ್ಚುಲಿ ಅದೇ ನಂದು ಸಿನಿಮಾ ಆದಮೇಲೆ ನನಗೆ ಕಾಲೇಜ್ ಸ್ಕೂಲ್ ಟೈಮಲ್ಲೆಲ್ಲ ಇಂಟ್ರೆಸ್ಟ್ ಬಂದಿದ್ದೆ ಫಸ್ಟ್. ಓಕೆ ನಾನು ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅದೊಂದು ಎಕ್ಸೈಟ್ಮೆಂಟ್ ಇತ್ತಲ್ಲ. ಡಾನ್ಸ್ ಶೋ ನೋಡುವಾಗಲೇ ನನಗೆ ಹಂಗೆ ಅನಿಸ್ತಾ ಇದ್ದಿದೆ, ನಾನು ಮಾಡಬೇಕು, ನಾನು ಬರಬೇಕು ಅಂತ, ಆ್ಯಕ್ಟರ್ ಆಗಬೇಕು ಅನ್ನೋದಿರಲಿಲ್ಲ ತಲೆಯಲ್ಲಿ. ಈ ಡಾನ್ಸ್ ಶೋ ನೋಡುವಾಗ ನಾನು ಟಿ ವಿಯಲ್ಲಿ ಬರಬೇಕು, ನಾನು ಈ ಥರ ಮಾಡಬೇಕು ಅನ್ನೋದೇ ಇತ್ತು. ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕಳಿಸೋರಲ್ಲ ಆವಾಗ ಸ್ಕೂಲ್ ಟೈಮಲ್ಲಿ. ನಾನು ಆವಾಗ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ನಾನು ಹೋಗ್ಬೋದು, ಆ ಥರ ಒಂದು ಮೆಂಟಾಲಿಟಿ. ಸೊ ನನಗೆ ಇತ್ತಲ್ಲ ಡಾನ್ಸ್ ಶೋ ಮಾಡಬೇಕು ಅಂತಿತ್ತು. ಆ್ಯಂಡ್ DKD ಈಸ್ ಒನ್ ಆಫ್ ದಿ ಹ್ಯೂಜ್ ಪ್ಲ್ಯಾಟ್ಫಾರ್ಮ್. ಅಂದರೆ ನಮ್ಮ ಇದರಲ್ಲಿ ಡ್ಯಾನ್ಸ್ ಶೋ ಅಲ್ಲಿ ಅದೇ ಸ್ವಲ್ಪ ಇದಿರೋದಲ್ವ, ನೇಮ್ ಇರೋದು. ಸೊ ಸರಿ ನನಗೆ ಕಾಲ್ ಬಂದಾಗ, ಸರ್ ನಾನು DKD ಡಾನ್ಸ್ ಶೋಗ, ನಂಗೆ ಡಾನ್ಸ್ ಬರೋಲ್ಲ ಸರ್ ಅಂತಂದೆ. ಅಂದರೆ ಡಾನ್ಸ್ ಶೋಲ್ಲಿ ಕಾಂಪೀಟ್ ಮಾಡೋಷ್ಟೆಲ್ಲ ಬರೋಲ್ಲ, ಅಲ್ಲಿ ಹೆಂಗೆಲ್ಲ ಮಾಡ್ತಾರೆ ಅಂತ. ಅವರು ಇಲ್ಲಮ್ಮ ಈ ಸಲ ನಾವು ನಾನ್ ಡ್ಯಾನ್ಸರ್ ಸೆಲೆಬ್ರಿಟಿನೇ ಮಾಡ್ಕೋತಾ ಇರೋದು, ಕಾನ್ಸೆಪ್ಟ್ ಇರೋದೇ ಹಾಗೆ ಅಂತ. ಎನಿವೇಸ್ ನಾನು ವಾಟ್ಸ್ ನೆಕ್ಸ್ಟ್ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕಲ್ಲೇ ಇದ್ದೆ. ಸೊ ಓಕೆ ಐ ವಾಸ್ ಲೈಕ್ ಓಕೆ ಫೈನ್ ಮಾಡ್ತೀನಿ ಅಂಥೇಳಿ ಒಪ್ಕೊಂಡು. ಮತ್ತು ಅದು ಹೆಂಗಾಯ್ತಂದರೆ, ಇವಾಗ ನಾವು ಯೂಶ್ವಲಿ ಅನುಬಂದಾಗೆಲ್ಲ ಶೂಟ್ ಮುಗಿಸ್ಕೊಂಡು 1-2 hours 3 hours ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಡ್ತೀವಲ್ಲ, ಹಾಗೆ ಇರುತ್ತೆ ಅಂತಲೇ ಅಂದ್ಕೊಂಡೆ. ಬಟ್ ಅಲ್ಲಿ ಹಂಗಲ್ಲ, ನಾವು ಕಂಪ್ಲೀಟ್ ಡೇ ಕೊಡಬೇಕು, ತುಂಬ ಡೆಡಿಕೇಟಿವ್ ಆಗಿರಬೇಕು, ಮತ್ತು ನಮ್ಮ ಬಾಡಿ ಸಪೋರ್ಟ್ ಮಾಡಬೇಕು. ಅಲ್ಲಿ ಗೊತ್ತಲ್ಲ ಅಂದರೆ ಡೇ ನೈಟ್ ಏನೂ ನೋಡಲ್ಲ, ಪ್ರಾಕ್ಟೀಸ್ ಹಾಗೆ. ಸೊ ಬಟ್ ಐ ಎಂಜಾಯ್ಡ್ ಇಟ್. ನನಗೆ DKD ಅಂತಂದರೆ ತಲೆಗೆ ಒಂಥರ
ಓ ವಾವ್ ಸೊ ಒಂದು ಎಕ್ಸ್ಪೀರಿಯನ್ಸೇ ಇದೆ ನನಗೆ. Yeah. ಇಟ್ ವಾಸ್ ನೈಸ್. ವೆರಿ ನೈಸ್. ಆ್ಯಂಡ್ ಇನ್ಫ್ಯಾಕ್ಟ್ ಅದು ಹೆಲ್ಪ್ ಕೂಡ ಆಗುತ್ತೆ ಫಾರ್ ಅನ್ ಆರ್ಟಿಸ್ಟ್. ಹೌದು, ಡಾನ್ಸ್ ಹೌದು. ಅನ್ನೋ ಒಂದು ಕಲೆ ತುಂಬ ಹೆಲ್ಪ್ ಕೂಡ ಆಗುತ್ತೆ. ನೀವು ಕನ್ನಡ ಬಿಟ್ಟು ಬೇರೆ ಭಾಷೆ ತೆಲುಗು ಕೂಡ ವರ್ಕ್ ಮಾಡಿದ್ದೀರಾ. ಸೊ ಹೇಗಿರುತ್ತೆ ಬೇರೆ ಲ್ಯಾಂಗ್ವೇಜ್ ಇಂಡಸ್ಟ್ರಿಲಿ ಕೆಲಸ ಮಾಡೋದು? ಅಲ್ಲಿ ಆಫರ್ಸ್ ಸಿಗೋದಿರಬಹುದು, ಅಥವಾ ಇಲ್ಲಿ ಭಾಷೆ ಗೊತ್ತು ಸುಲಭವಾಗಿ ಹಿಂಗೆ ಪಿಕ್ ಮಾಡ್ಬಿಡ್ಬೋದು, ಬಟ್ ಅಲ್ಲಿ ಕಲ್ತ ಮೇಲೆ ಅದಾಗುತ್ತೆ, ಕಲಿಯೋವರೆಗೂ ಹೇಗಿರುತ್ತೆ? ಅದೇ ನಾನು ಫಸ್ಟ್ ಲೀಡಾಗಿ ಮಾಡಿದ್ದೇ ತೆಲುಗು ಸೀರಿಯಲಲ್ಲಿ. ಐ ವಾಸ್ ಸಪೋಸ್ ಟು ಡೂ, ಇಲ್ಲೇ ಮಾಡಬೇಕಾಗಿತ್ತು. ಅದು ಪ್ರಾಜೆಕ್ಟ್ ಅಂದರೆ ಮಾಡಕ್ಕೆ ಸಿ ಕೈ ಚಂದ್ರು ಸರ್ ಪ್ರೊಡಕ್ಷನಲ್ಲಿ ಒಂದು ಸೀರಿಯಲ್ ಬರಬೇಕಾಗಿತ್ತು. ಅವರು ಸರ್ ಹೇಳಿದರು, ನಮ್ಮ ಸೀರಿಯಲ್ ಹೀರೋಯಿನ್ ನೀನು, ಬೇರೆ ಯಾವುದು ಒಪ್ಕೊಂಬೇಡ. ಕೊರೋನಾ ಟೈಮಲ್ಲಿ ಅದು ಕೊರೋನಾ ಮುಗ್ದಿತ್ತು, ದೆನ್ ದೇ ಸ್ಟಾರ್ಟೆಡ್ ಶೂಟಿಂಗ್. ಆವಾಗ ನಾನು ಸರಿ ಆಯಿತು, ನನಗೆ ಫಸ್ಟ್ ಲೀಡ್ ಅದು ಉದಯಾಗೆ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲೇ ಇಲ್ಲ. ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು, ಸ್ಟಾರ್ಟ್ ಆಗಲಿಲ್ಲ. ಅದಾದಮೇಲೆ ಸನ್ ನೆಟ್ವರ್ಕೆ ಅಲ್ವಾ, ಜೆಮಿನಿಗೆ ನನ್ನನ್ನು ಅದೇ ಮ್ಯಾನೇಜರು ರೆಫರ್ ಮಾಡಿದ್ರು, ಅಲ್ಲಿ ಮಾಡು ನೀನು. ನನಗೆ ಭಾಷೆ ಬರಲ್ಲ, ಮತ್ತು ನಾನು ಎಲ್ಲೂ ಹೊರಗಡೆ ಹೋದೋಳಲ್ಲ. ಅಂದರೆ ನಾನು ಹಿಂಗೆ ಅಂದರೆ ಕಾಲೇಜು ಮನೆ, ಸ್ಕೂಲು ಮನೆ, ಆ ಥರನೇ ಏನು ಕೆಲಸ ಇದ್ದರೆ ಹೋಗೋದು ಬರೋದು. ಐ ಯೂಸ್ ಟು ನಾಟ್ ರೋಮ್ ಆಲ್ಸೋ. ನನಗೆ ಹೈದ್ರಾಬಾದಿಗೆ ಹೋಗಬೇಕಾ, ನನಗೆ ಭಾಷೆ ಬರಲ್ಲ ಹಿಂಗೇನು ಅಂತ. ಆಮೇಲೆ ಇಲ್ಲ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ನಾನು ಸರ್ ಇಲ್ಲ ಸರ್ ಅಂಥೇಳಿ ಅವಾಯ್ಡ್ ಮಾಡಿದಷ್ಟು ಅವ್ರು ಅಡ್ವಾನ್ಸ್ ಎಲ್ಲ ಹಾಕ್ಬಿಟ್ರು. ಲುಕ್ ಟೆಸ್ಟು ಏನೂ ಇರಲಿಲ್ಲ, ಬಿಕಾಸ್ ನಾನು ಉದಯಾಗಿ ಇಲ್ಲಿ ಏನು ಕೊಟ್ಟಿದ್ದೆ ಅದನ್ನೇ ರೆಫರೆನ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ನಾನು ಸರಿ ಓಕೆ ಅಡ್ವಾನ್ಸ್ ಎಲ್ಲ ಹಾಕ್ಬಿಟ್ಟಿದ್ರೆ ಇನ್ನೇನು ಮಾಡೋದು ಅಂಥೇಳಿ ಅಮ್ಮನ್ನು ಕಟ್ಕೊಂಡು ಹೋಗಿ, ಭಾಷೆ ಒಂದು ಸ್ವಲ್ಪನೂ ಬರ್ತಿರ್ಲಿಲ್ಲ ನನಗೆ, ಏನಂದ್ರೆ ಏನೂ ಬರ್ತಾ ಇರಲಿಲ್ಲ ತೆಲುಗು ನನಗೆ. ಅಲ್ಲಿ ಹೋಗಿನೇ ಹೀರೋ ಕನ್ನಡದವರಿದ್ದರು, ಅಸೋಸಿಯೇಟ್ ಕನ್ನಡದವರಿದ್ದರು. ಸೊ ಇಟ್ ಡಿಡ್ ಹೆಲ್ಪ್ ಮಿ. ಹಂಗಾಗಿ ಸ್ವಲ್ಪ ಹೆಲ್ಪ್ ಆಯ್ತು. ಆ್ಯಂಡ್ ಡೈರೆಕ್ಟರು ಅಷ್ಟೇ ತುಂಬ ಹಿ ವಾಸ್ ಸೋ ಸ್ವೀಟ್. ನೀನು ಮಾಡ್ತೀಯಾ ಮಾಡು ಅಂಥೇಳಿ ಮಾಡಿಸಿದ್ದು. ಬಟ್ 1.5 ಮಂತಲ್ಲೆಲ್ಲ ಕಲ್ತ್ಕೊಂಡೆ ನಾನು. ಕಂಪ್ಲೀಟಾಗಿ ಕಲ್ತ್ಕೊಳ್ಳೋಕ್ಕಾಗಲಿಲ್ಲದೆ ಇದ್ರು ಮ್ಯಾನೇಜ್ ಮಾಡೋ ಒಂಥರ ಕಲ್ತ್ಕೊಂಡೆ. ನಾವು ಡೈಲಾಗ್ ಹೇಳಿ ಬಂದ್ಬಿಡುತ್ತೆ. ಒಂದು ಕಡೆ ಕಿರುತೆರೆ ಆದರೆ ಇನ್ನೊಂದು ಕಡೆ ಬೆಳ್ಳಿ ತೆರೆಗೆ ಎಂಟ್ರಿ ಆಗ್ತೀರಾ. ಆ್ಯಂಡ್ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಅಥವಾ ಈಗ ಹೇಗೆ ಅಂದರೆ ಎಷ್ಟೋ ಸಿನಿಮಾ ನಮಗೆ ಥ್ರೂ ಪೋಸ್ಟರ್ ಅವ್ರ ಟೈಟಲ್ ನೋಡಿದ ತಕ್ಷಣ ಇವಾಗೆಲ್ಲ ನಮ್ಮನ್ನ ಕ್ಯೂರಿಯಸ್ ಆಗಿ ಇಡ್ತಾರೆ, ಏನು ಅಂತ ನಾವು ಸಿನಿಮಾ ನೋಡೇ ಅರ್ಥ ಮಾಡ್ಕೋಬೇಕು. ಆ ಥರನೇ ಬಂದಿದ್ದು ಕೊತ್ತಲ್ವಾಡಿ ಕೂಡ. ಹೇಗಿತ್ತು ಒಂದು ಕಡೆ ಬೆಳ್ಳಿ ತೆರೆ ಎಕ್ಸ್ಪೀರಿಯನ್ಸ್, ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಬಿಗ್ ಸ್ಕೇಲ್ ಪ್ರೊಡಕ್ಷನ್ ನಡೀತಿರುತ್ತಲ್ವಾ, ಹೇಗಿರುತ್ತೆ? ಅಂದರೆ ಪ್ರೊಡಕ್ಷನ್ ನನಗೆ ಪುಷ್ಪ ಪ್ರೊಡಕ್ಷನ್ ಅಂತ ನಂಗೆ ಗೊತ್ತಿರಲಿಲ್ಲ. ಪ್ರಾಜೆಕ್ಟ್ ಒಪ್ಕೊಳ್ಳುವಾಗಲೂ ಗೊತ್ತಿರಲಿಲ್ಲ ನನಗೆ. ಸಿನಿಮಾ ವಾಸ್ ನಾಟ್ ಎಟ್ ಆಲ್ ಇನ್ ಮೈ ವಿಶ್ ಲಿಸ್ಟ್. ನಾನು ಸಿನಿಮಾ ಮಾಡಬೇಕು ಅನ್ನೋದು ನಾನು ಅಂದ್ಕೊಂಡೇ ಇರಲಿಲ್ಲ. ಮೇ ಬಿ ಆ ಕಾನ್ಫಿಡೆನ್ಸ್ ಇರಲಿಲ್ವೋ ಗೊತ್ತಿಲ್ಲ, ಆ ಥಾಟೇ ಬಂದಿರಲಿಲ್ಲ ನನಗೆ. ಐ ಹ್ಯಾಡ್ ಟು ಕ್ವಿಟ್ ದ ಸೀರಿಯಲ್. ನಾನು ವಾಟ್ಸ್ ನೆಕ್ಸ್ಟ್ ಅಂತ ಆವಾಗಲೂ ಏನು ಅಂತ ಅನ್ನೋ ಟೈಮಲ್ಲಿ ಈ ಪ್ರಾಜೆಕ್ಟ್ ಬಂತು. ಇದೂ ನನಗೆ ಕುತ್ತಲ್ವಾಡಿ ಕಾಲ್ ಬಂದಾಗಲೂ ನಾನು ಆ ಟೈಮಲ್ಲಿ ನಾನು ಯಾವುದು ತೊಗೊಳ್ಳೋ ಅಂಥ ಸಿಚುಯೇಷನಲ್ಲಿ ಇರಲಿಲ್ಲ. ಬೇಡ ಸರ್, ಇಲ್ಲ ನಾನು ಸದ್ಯಕ್ಕೆ ಯಾವುದು ತೊಗೊತಿಲ್ಲ ಅನ್ನೋ ಥರನೇ ಇತ್ತು. ಬಟ್ ಡೈರೆಕ್ಟರ್ ಮತ್ತೆ ಒಂದು 3-4 ಸಲ ಕಾಲ್ ಮಾಡಿ, ಒಂದು ಸಲ ಕತೆ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾಡಿ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು, ಸ್ಟಾರ್ ಕಾಸ್ಟ್ ಹಿಂಗಿದೆ, ಟೆಕ್ನಿಕಲ್ ಟೀಮ್ ಹಿಂಗಿದೆ ಅಂತ ಹೇಳಿದಾಗ, ಫಾರ್ ಮೀ ಬೀಂಗ್ ಅ ಫ್ರೆಷರ್ ನನಗೆ ಓಕೆ ವೈ ನಾಟ್, ನನಗೆ ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಒಪ್ಕೊಂಡಂಥ ಪ್ರಾಜೆಕ್ಟ್ ಕುತ್ತಲವಾಡಿ. ಸೊ ಯಾರು ಪ್ರೊಡಕ್ಷನ್ ಯಾವ್ದು ಹೇಳಿ ಅಂದರೆ ಹೇಳಂಗಿಲ್ಲ ನಾವು, ಬಟ್ ಇಟ್ ಈಸ್ ಅ ಹ್ಯೂಜ್ ಪ್ರೊಡಕ್ಷನ್ ಹೌಸ್, ಡೋಂಟ್ ವೆರಿ ಅಂತೆಲ್ಲ ಹೇಳಿದ್ರು. ನಾನು ಓಕೆ ಫೈನ್, ಹೇಳಂಗಿಲ್ವೇನೋ, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ಬೇಕೇನೋ ಅಂತ ನಾನು ಪೃಥ್ವಿ ಅವ್ರಿಗೆಲ್ಲ ಕೇಳೋದು, ನಿಮ್ಗೆ ಗೊತ್ತಾ ಪ್ರೊಡಕ್ಷನ್ ಯಾವುದು ಗೊತ್ತಾ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ಎಲ್ಲ ರೆಡಿಯಾಗಿ ಪ್ರಮೋಷನ್ ಟೈಮಲ್ಲೇ ಗೊತ್ತಾಗಿದ್ದು ದ್ಯಾಟ್ ಪುಷ್ಪ ಮ್ಯಾಮ್ದು ಪ್ರೊಡಕ್ಷನ್ ಹೌಸ್ ಇದು ಅಂತ. ಸೊ ಈವನ್ ದ್ಯಾಟ್ ವಾಸ್ ಸರ್ಪ್ರೈಸಿಂಗ್ ನನಗೆ, ಬಿಕಾಸ್ ನನಗೆ ಯಶ್ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರೊಂದು ಹೋಮ್ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ದ್ಯಾಟ್ ಟು ಮೈ ಫಸ್ಟ್ ಮೂವಿ ನಾನು ಲಾಂಚ್ ಆಗಿದ್ದೀನಿ ಅಂದರೆ ಒಂಥರ ಇಟ್ ವಾಸ್ ಸ್ಪೆಷಲ್. ಯಾವ ಕಾರಣಕ್ಕೆ ನೀವು ಈ ಸಿನಿಮಾ ಒಪ್ಕೊಂಡ್ರಿ? ಅಂದರೆ ಕ್ಯಾರೆಕ್ಟರ್ ಸ್ಟೋರಿ ಅದೆಲ್ಲ ಇರುತ್ತೆ ಗೊತ್ತಾ, ಈ ಚಿತ್ರ ಹೌದು ಅಂದರೆ ಅವ್ರಿಗೂ ನೀವೇ ಮಾಡಬೇಕಂತ ಇತ್ತು. ಆ್ಯಂಡ್ ನಿಮಗೂ ಯಾವ ವಿಷಯಕ್ಕೆ ಈ ಚಿತ್ರನ ಒಪ್ಕೊಳ್ಳೋಣ ಅಂತ ಅನಿಸಿದ್ದು? ಒಂದು ನನಗೆ ಸ್ಕ್ರೀನ್ ಸ್ಪೇಸ್ ಇತ್ತು. ಅಂದರೆ ಈಗ ರೀಸೆಂಟಾಗಿ ಬರೋ ಸಿನಿಮಾಗಳಲ್ಲಿ ಹೀರೋಯಿನ್ಸಿಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಇರೋದು ನಾನು ಅಷ್ಟು ನೋಡಿಲ್ಲ. ಸ್ಕ್ರೀನ್ ಸ್ಪೇಸ್ ಇತ್ತು, ಥ್ರೂ ಔಟ್ ದ ಸ್ಟೋರಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಕತೆ ಚೆನ್ನಾಗಿತ್ತು, ಆದರೆ
ಕತೆ ಕೇಳಿ ಒಪ್ಕೊಳ್ಳೋಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಲ್ಲ. ಅಂದರೆ ವೆನ್ ಇಟ್ ಕಮ್ಸ್ ಟು ಸಿನಿಮಾ ನಾನು ಅಂದರೆ ಐ ಹ್ಯಾವ್ ಸಮ್ ಬೌಂಡ್ರೀಸ್. ಅದಿದ್ದು ನಾನು ಮಾಡ್ತೀನಿ ಅಂದಾಗ ಐ ಕ್ಯಾನ್ ಥಿಂಕ್ ಆನ್ ದ್ಯಾಟ್. ಕತೆನೇ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ಅಥವಾ ಚೆನ್ನಾಗಿದೆ ಆ ಥರದ್ದು ಇರಲಿಲ್ಲ ನನ್ನ ತಲೆಯಲ್ಲಿ. ನನಗೇನೇನು ಬೇಕು, ನನ್ನ ಪ್ರಿಯಾರಿಟೀಸ್ ಏನಿತ್ತು, ನನಗೆ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕಾಗಿತ್ತು. ಬಿಕಾಸ್ ಐ ಆಮ್ ಅ ಫ್ರೆಷರ್. ನಾನು ಫ್ರೆಷರ್ ಟೀಮ್ ಜೊತೆನೇ ವರ್ಕ್ ಮಾಡಿದಾಗ ದೇರ್ ಇಸ್ ನಥಿಂಗ್ ಟು ಲರ್ನ್. ಮೇ ಬಿ ನನಗೆ ಅಷ್ಟೊಂದು ಇರಲ್ವೇನೋ ಕಲಿಯೋದಕ್ಕೆ ಅಂತ. ಸೊ ಆ್ಯಕ್ಟರ್ಸ್ ಆಗಿರ್ಬೋದು, ಗೋಪಾಲ್ ದೇಶಪಾಂಡೆ ಸರ್, ಪೃಥ್ವಿ ಸರ್, ಅವರೆಲ್ಲ ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಸೊ ನನಗೆ ಕಲಿಯೋಕ್ಕೆ ಸಿಕ್ತು ಅವ್ರ ಜೊತೆ ಏನು ಸಿನಿಮಾ ಸೀರಿಯಲ್ ಆ್ಯಕ್ಟಿಂಗ್ ವಾಟ್ ಇಸ್ ದ ಡಿಫ್ರೆನ್ಸ್ ಅನ್ನೋದೆಲ್ಲ. ಬಿಕಾಸ್ ಅವರು ಸೀರಿಯಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದರಿಂದ ನನಗೆ ಕಲಿಯೋಕ್ಕೆ ಸಿಕ್ತು. ಸೊ ದೀಸ್ ವರ್ ಮೈ ಪ್ರಿಯಾರಿಟೀಸ್. ನನಗೆ ಅದು ಓಕೆ ಆಗಿ ಒಪ್ಕೊಂಡಿತ್ತು. ಯಾವ ಒಂದು ಶೂಟ್ ದಿನ ತುಂಬ ಸ್ಪೆಷಲ್ ಆಗಿತ್ತಂತ ಅಂದರೆ ನೀವು ನೆನೆಸ್ಕೊಂಡ್ರೆ ಸಿನಿಮಾ ಶೂಟಿಂಗ್ ಗೊತ್ತಲ್ಲ ಮಾಡಿದ? ಮೇ ಬಿ ದ ಫಸ್ಟ್ ಡೇ ಇಟ್ ಸೆಲ್ಫ್. ನಾನು ಫಸ್ಟ್ ಡೇ ಶೂಟ್ ಮಾಡಿದ್ದು ಅಂದರೆ ಸಾಂಗ್ದು ಮಾಂಟೇಜ್ ಏನೋ ತೊಗೊಂಡ್ರು. ಅದೇ ಒಂಥರ ಅಂದರೆ ನಾವು ಸೀರಿಯಲ್ ಎಲ್ಲ ಮಾಡಿದಾಗ ಇರೋ ಸೆಟ್ಟಿಗೂ ಸಿನಿಮಾ ಸೆಟ್ಟಿಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ ಲೈಟ್ಸ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಅದೊಂಥರ ನನಗೆ ಈ ಮಹಾನಟಿ ಮೂವಿ ಇದೆ ಗೊತ್ತಾ ತೆಲುಗಲ್ಲಿ, ಆ ಒಂದು ಆಂಬಿಯನ್ಸ್ ಸೆಟ್ ಮಾಡಿರ್ತಾರೆ ಗೊತ್ತಾ, ನನಗೆ ಅದು ನೆನಪಾಯಿತು. ಅಂದರೆ ಎಷ್ಟು ಒಂಥರ ಐ ಫೆಲ್ಟ್ ಸೋ ಸ್ಪೆಷಲ್ ಅವತ್ತು ಫಸ್ಟ್ ಡೇ. ಇವಾಗ ಕಾವ್ಯ ಅವರು ಸೀರಿಯಲ್ ಮಾಡ್ತಾ ಇದ್ದಾರೆ, ಸಿನಿಮಾ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಆ್ಯಂಡ್ ಬಿಗ್ ಬಾಸ್ ಇಂದಂತೂ ಇನ್ನೂ ಕ್ಲೋಸ್ ಆಗಿದ್ದೀರಾ. ಬಟ್ ನಮಗೆ ಗೊತ್ತಿಲ್ಲದೆ ಇರೋ ಕಾವ್ಯದ ಬಗ್ಗೆ ನೀವು ಹೇಳಬೇಕು. ಆ ಕಾವ್ಯ ನಿಮ್ಮ ಚೈಲ್ಡ್ಹುಡ್ ಕಾವ್ಯ. ಆಲ್ರೆಡಿ ಲಾಸ್ಟ್ ಟೈಮು ಮಾತಾಡಿದ್ದೀನಿ ನಾನು ಇರಲಿಲ್ಲ ಅವಾಗ, ನನ್ನ ಹತ್ರ ಚೈಲ್ಡ್ಹುಡ್ ಕಾವ್ಯ ನಾನು ಕೇಳ್ತೀನಿ ಯಾವಾಗ ಗೊತ್ತಾ. ಇಮ್ಯಾಜಿನ್ ಈ ಕಾವ್ಯಂಗೆ 8 ವರ್ಷ. ನನಗೆ ಅಷ್ಟೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರಿ ತಾನೆ ಅವಾಗ. ಸೊ ಆ ಕಾವ್ಯ ಇದ್ದಿದ್ದು ಹೇಗೆ, ಆ ಕಾವ್ಯ ಯೋಚನೆ ಮಾಡ್ತಿದ್ದಿದ್ದು ಯಾವ ರೀತಿ? ಶಿ ವಾಸ್ ವೆರಿ ಟಾಕಿಟಿವ್. ನನಗೆ ಕಂಪ್ಲೇಂಟ್ಸ್ ಬರ್ತಿದ್ದಿದೆ ಅದು, ಎಷ್ಟು ಮಾತಾಡ್ತಾಳೆ ನಿಮ್ಮ ಮಗಳು ಅಂತ. ಅದೇ ನಾನು ಏನೋ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ 1-2-3 ಡೇಸ್ ಸೈಲೆಂಟು, ಕಂಪ್ಲೇಂಟ್ ಮಾಡಿಬಿಡ್ತಾರಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ಬಿಡೋದು, ಏನೂ ಮಾತಾಡಿದೆ. ಅದನ್ನೇ ಹೇಳೋರು. 2-3 ದಿನದಿಂದ ಸೈಲೆಂಟ್ ಆಗಿದ್ದಾಳೆ ಅಷ್ಟೇ. ಸಿಕ್ಕಾಬಿಡೆ ನಾನು ಐ ವಾಸ್ ವೆರಿ ಗುಡ್ ಸ್ಟೂಡೆಂಟ್, ಚೆನ್ನಾಗಿ ಸ್ಕೋರಿಂಗ್ ಎಲ್ಲ ಇತ್ತು, ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಓದ್ತಾಳೆ, ತುಂಬ ಮಾತು ಅನ್ನೋದೇ ಹೇಳ್ತಾ ಇದ್ರು ನನಗೆ. ಹೊರಗಡೆನೂ ಅಷ್ಟೇ, ಇವಾಗ ನಾನು ಎಲ್ಲಾದರೂ ರಿಲೇಟಿವ್ಸ್ ಮನೆಗೆ ಹೋಗ್ತೀನಿ, ಯಾರಾದರೂ ಬಂದಾಗ ಹೆಂಗೆ ಹೇಳೋರು ಅಂದರೆ ನಮ್ಮಮ್ಮ ಮಾತಾಡಬೇಡ, ಸೈಲೆಂಟಾಗಿರಬೇಕು ಅಂತಾನೆ ಕರ್ಕೊಂಡು ಹೋಗೋರು. ಇವಾಗ ಮಾತಾಡು 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 ಅಂತಾರೆ. ಆವಾಗ ಐ ವಾಸ್ ವೆರಿ ಟಾಕಿಟಿವ್. ಐ ಡೋಂಟ್ ನೋ, ಇವಾಗ ಹೋಗ್ತಾ 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 ನನಗೆ ಗೊತ್ತಿಲ್ಲದೆ ನಾನು ಸ್ವಲ್ಪ ಮಾತು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಟ್ ಇಲ್ಲ, ಅದು ಒಂಥರ ನಿಮ್ಮನೆಯವ್ರ ಜೊತೆನೇ ಇದ್ದಾಗ ವಾಪಸ್ ಆ ಬ್ಯಾಕ್ ಟು ದಟ್ ಓಲ್ಡ್ ಕಾವ್ಯ ಆಗ್ಬಿಡುತ್ತೆ. ಹೌದು. ಆ್ಯಂಡ್ ಕಾಲೇಜ್ ಡೇಸ್ ಹೇಗಿತ್ತು? ಸ್ಕೂಲ್ ಡೇಸ್ ಆದಮೇಲೆ ಕಾಲೇಜ್ ಡೇಸ್ ಎಸ್ಪೆಷಲಿ, ಅವಾಗೆಲ್ಲ ಒಂಥರ ಈ ಹೊಸ ವರ್ಲ್ಡಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇರ್ತೀವಲ್ವ, ಎಲ್ಲೋ ಒಂದು ಕಡೆ ನಾವೇ ಓಡಾಡೋದು, ಬಸ್ಸಲ್ಲಿ ಓಡಾಡೋದಂತೆ, ಅದೆಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಕಾಲೇಜ್ ಲೈಫ್, ಆ ಎಕ್ಸ್ಪೋಜರ್ ಹೇಗಿತ್ತು? ಕಾಲೇಜ್ ಲೈಫಲ್ಲೂ ನನಗೆ ಹೆಂಗೆ ಅಂದರೆ, ನನ್ನ ಜೊತೆ ಇದ್ದಿದ್ದು ಫ್ರೆಂಡ್ಸ್ ಎಲ್ಲ ನನ್ನ ಥರ ಯೋಚನೆ ಮಾಡೋರೇ ಇರ್ತಾಯಿದ್ರು. ಅಂದರೆ ಇವಾಗ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೆ, ನಮ್ಮಪ್ಪ ನೋಡಿಬಿಟ್ರೆ, ನಮ್ಮಮ್ಮ ನೋಡಿಬಿಟ್ರೆ, ಹೊರಗಡೆ ಹೋದರೆ ನೋಡಿಬಿಟ್ರೆ ಬೈತಾರೆ ಅಂತ ಏನು ಮಾಡ್ತಾಯಿದ್ವಿ, 5 ಜನನೂ ಪರ್ಮಿಷನ್ ತೊಗೊತಾ ಇದ್ವಿ. ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀವಿ, ಮೂವಿಗೆ ಹೋಗ್ತೀವಿ ಅಂತ ಬಂಕು ಹಾಕ್ತಾ ಇದ್ವಿ, ಕ್ಯಾಂಪಸ್ ಒಳಗೆ ಕೂತ್ಕೊಂಡು ಅಸೈನ್ಮೆಂಟ್ಸ್ ಬರಿತಾ ಇದ್ವಿ. ಅಂದರೆ ಆ ಥರ ಕ್ರೇಜಿ ಮೆಮೊರಿನೇ ಇಲ್ಲ ನನಗೆ ಕಾಲೇಜಲ್ಲಿ. ವಿ ಯೂಸ್ ಟು ನಾಟ್ ಗೋ ಓನ್ಲಿ, ಎಲ್ಲೂ ಹೋಗ್ತಿರ್ಲಿಲ್ಲ. ಕಾಲೇಜಲ್ಲೇ ಏನಿದೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಆದರೆ ಹೋಗ್ತಾ 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 ನಂಗೆ ಸ್ವಲ್ಪ ಈ ಕಡೆ ಡೈವರ್ಷನ್ಸ್ ಆಯ್ತಲ್ವಾ, ಅಂದರೆ ಇಲ್ಲಿ ಏನೋ ಒಂದು ಆ್ಯಕ್ಟಿಂಗು ಅದು ಇದು ಅಂತ. ಸೊ ಅದು ಹಂಗೆ ಹೋಯಿತು. ಬಟ್ ಕ್ರೇಜಿ ಮೆಮೊರೀಸ್ ಎಲ್ಲ ಏನೂ ಇಲ್ಲ. ನಾರ್ಮಲ್ ನಂಗೆ ಸ್ಕೂಲಲ್ಲಿ ಹೆಂಗೆ ಅನಿಸ್ತೋ ಕಾಲೇಜಲ್ಲೂ ಹಾಗೆ ಅನಿಸಿದ್ದು, ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಮತ್ತು ನನ್ನ ಸ್ಕೂಲಲ್ಲೂ ವುಮೆನ್ಸ್ ಗರ್ಲ್ಸ್ ಸ್ಕೂಲು, ವುಮೆನ್ ಕಾಲೇಜ್. ಸೊ ಏನಂಥ ಡಿಫ್ರೆನ್ಸ್ ಏನು ಅನಿಸ್ತಿಲ್ಲ ನನಗೆ. ಯಾ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ಹಾಗೆ ನಿಮ್ಮ ತಮ್ಮ ಬಗ್ಗೆ ನಮ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನನ್ನ ಎಂಟೈರ್ ಫ್ಯಾಮಿಲಿ ದೇ ಆರ್ ವೆರಿ ಸಪೋರ್ಟಿವ್ ಟು ಮೀ. ಇವತ್ತಿನವರೆಗೂ ದೇ ಆರ್ ವೆರಿ ಸಪೋರ್ಟಿವ್. ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಇಂಡಸ್ಟ್ರಿ ರಿಲೇಟೆಡ್ ಒಪ್ಸೋದಕ್ಕೆ, ಬಟ್ ಇವಾಗ ದೇ ಆರ್ ವೆರಿ ಸೂಪರ್ ಪ್ರೌಡ್. ಸಖತ್ತಾಗಿ ಖುಷಿ ಪಡ್ತಾರೆ ಏನಾಗ್ತಾ ಇದೆ. ನನಗೆ ಆ್ಯಕ್ಚುಲಿ ನಾನು ಹೊರಗಡೆ ಬಂದಮೇಲೆ ನಾನೇ ಒಂದಿಷ್ಟು ಪೋಸ್ಟ್ಗಳಾಗಿರಲಿ, ಒಂದಿಷ್ಟು ಮೇಜರ್ಲಿ ಪಾಸಿಟಿವೇ ಇರೋದು ನನಗೆ ಹೊರಗಡೆ ಬಂದಮೇಲೆ. ಬಟ್ ಎಲ್ಲೋ ವಿ ಆಲ್ವೇಸ್ ಟೆಂಡ್ ಟು ಲುಕ್ ಆಟ್ ದ್ಯಾಟ್ ಒನ್ ನೆಗೆಟಿವ್, ಯಾಕೆ ಹಿಂಗೆ ಹೇಳಿದ್ರು ಅಂತ ಹಂಗೇನೋ ಯೋಚನೆ ಮಾಡುವಾಗ, ನಮ್ಮ ಮನೇಲಿ ಎಲ್ಲರೂ ಹೆಂಗೆ ಅಂದರೆ ದೇ ಆರ್ ಲೈಕ್
ಇರುತ್ತೆ. ನೀನು ಸಕ್ಕತ್ತಾಗಿ ಆಡಿದ್ಯಾ, ನೀನು ಚೆನ್ನಾಗಿ ಆಡಿದ್ಯಾ, ನೀನು ಎಲ್ಲರೂ ಬಂದು ನಮಗೆ ನಿಮ್ಮ ಮಗಳು ತುಂಬ ಚೆನ್ನಾಗಿ ಆಡಿದ್ಲು ಅಂತ ಹೇಳ್ತಿದ್ದಾರೆ, ಅಷ್ಟೇ ಸಾಕು ಅಂತ. ಸೊ ಆ ಥರ ಪೋಸ್ಟ್ಗಳೆಲ್ಲ ಎಷ್ಟೇ ವೈರಲ್ ಆಗಿದ್ರು ಇವ್ರು ಈ ಥರ ಒಂದು ಲೈನ್ ಹೇಳ್ಬಿಟ್ರೆ ಹೌದು ಅವರೇ ಅಷ್ಟು ನಾವು ಯೋಚನೆ ಮಾಡೋದು ಹಂಗೆ ಅಲ್ವಾ, ಅಯ್ಯೋ ಮನೆಯವ್ರು ಏನು ಹೇಳ್ತಾರೋ, ಅಯ್ಯೋ ಹಿಂಗೆ ಆಗ್ಬಿಟ್ಟಿದೆ, ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ಈ ಥರ ಅಂತ ಅನ್ನೋದು. ಅವರೇ ತುಂಬ ಪ್ರಾಕ್ಟಿಕಲ್ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪೇರೆಂಟ್ಸು ಮತ್ತು ಆಡಿಯನ್ಸ್ ಕೂಡ ಅಷ್ಟೇ ತುಂಬ ಪ್ರಾಕ್ಟಿಕಲ್ ಆಗಿಬಿಟ್ಟಿದೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ ತಮ್ನೇಲ್ಸ್ ಎಲ್ಲ ಹಾಕ್ತಾರಲ್ಲ, ಅದು ಗೊತ್ತಿರುತ್ತೆ ಆಡಿಯನ್ಸ್ಗೆ, ಓಪನ್ ಮಾಡಿದ್ರೆ ಅದಿರಲ್ಲ, ತಮ್ನೇಲ್ ಹಿಂಗಿದೆ ಅಷ್ಟೇ, ತುಂಬ ನೋಡ್ಬಿಟ್ಟಿದ್ದೀವಿ ನಮಗೆ ಚಮಕ್ ಕೊಡಬೇಡಿ ಅಂತ. ಆಡಿಯನ್ಸ್ ಆಲ್ಸೋ ದೇ ಆರ್ ವೆರಿ ಪ್ರಾಕ್ಟಿಕಲ್. ಆ್ಯಂಡ್ ಆಲ್ಸೋ ಈಗ ನಿಮ್ಮ ಆ್ಯಕ್ಟಿಂಗ್ ಒಂದು ಕರಿಯರಲ್ಲಿ ಇರೋ ಅಚೀವ್ಮೆಂಟ್ಸ್ ಬಗ್ಗೆ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ? ಫಿಲ್ಮ್ ಮಾಡಿದ್ದಿರ್ಬೋದು, ಸೀರಿಯಲ್ ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಕೆಲಸ ಮಾಡೋದೆಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನನ್ನ ಹತ್ರ ಯಾವತ್ತೂ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ಲ. ಅಂದರೆ ಪ್ರಾಬಬ್ಲಿ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ತಾರೆ, ನನ್ನ ಹತ್ರ ಯಾವತ್ತೂ ಆ ಥರ ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ನನಗೆ ಗೊತ್ತು ದೇ ಆರ್ ಪ್ರೌಡ್. ಅಂದರೆ ಥ್ರೂ ಆ್ಯಕ್ಷನ್ಸ್ ಗೊತ್ತಾಗುತ್ತಲ್ವ. ಅಂದರೆ ಹೇಳೋದು ಕೇಳಿಸ್ಕೊಂಡಿದ್ದೀನಿ ದಟ್ ಅವಳು ಮುಂಚೆ ಎಲ್ಲ ನನಗೆ ಇಂಡಸ್ಟ್ರಿಗೆ ಬರೋವರೆಗೂ ನಾನು ವೆರಿ ಡಿಪೆಂಡೆಂಟ್. ಏನೇ ಒಂದು ಡಿಸಿಷನ್ಸ್ ತೊಗೋಬೇಕಂದ್ರೂ ನಾನು ಕೇಳಬೇಕಾಗಿತ್ತು, ಯಾವುದೋ ಒಂದು ಆಡಿಷನ್ಗೆ ಹೋಗ್ಬೇಕಂದ್ರೂ ನಾನು ಅವ್ರ ಜೊತೆನೇ ಹೋಗಬೇಕಾಗಿತ್ತು. ಬಟ್ ಇವಾಗ ನಾನು ಅದೇ ಕೇಳ್ತಾ ಇದ್ದೆ, ಅವಾಗ ಅಷ್ಟೊಂದು ಕಂಟ್ರೋಲಿಂಗ್ ಆಗಿದ್ರಿ, ಇವಾಗ ಏನು ಕೇಳಲ್ಲ. ಅಂದರೆ ದೇ ಆರ್ ಲೈಕ್ ನಿನಗೆ ಇವಾಗ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಿನಗೆ ಗೊತ್ತಿದೆ, ಸೊ ನಿನಗೆ ಗೊತ್ತು, ನಮಗಿನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀಯ ಇವಾಗ ಅನ್ನೋ ನಂಬಿಕೆ ಬಂದಿದೆ. ಸೊ ಆಸ್ ಅನ್ ಆ್ಯಕ್ಟರ್ ಹೇಗಿದೆ ನಿಮ್ಮ ಒಂದು ಡೇ, ಹೇಗೆ ನಡೆಯುತ್ತೆ ಬೆಳಗಿಂದ ರಾತ್ರಿವರೆಗೂ? ಶೂಟಿಂಗ್ ಇದ್ದರೆ ಅಲ್ಲಿ ಮಾರ್ನಿಂಗ್ ಎದ್ದೇಳ್ತೀವಿ, ರೆಡಿ ಆಗ್ತೀವಿ, ಹೋಗ್ತೀವಿ, ಶೂಟ್ ಮಾಡ್ತೀವಿ, ಬರ್ತೀವಿ. ಶೂಟಿಂಗ್ ಇಲ್ಲ ಅಂದರೆ ಅಂದರೆ ಲೇಟಾಗಿ ಎದ್ದೇಳೋದು ನಾನು, ಒಂದು 11 ಆಗಿಬಿಡುತ್ತೆ. ಒಟ್ಟಿಗೆ ಬ್ರಂಚ್ ಮಾಡ್ತೀನಿ, ಮತ್ತು ಯಾವ್ದಾದ್ರು ಮೂವಿ ಏನಾದರೂ ನೋಡ್ತೀನಿ, ಆ ಥರನೇ ಹೋಗ್ಬಿಡತ್ತೆ. ಇಲ್ಲ ಅಂದರೆ ಅದೇ ಶೂಟಿಂಗ್ ಇದ್ರೇ ಚಂದ ಅಂತ ಅನಿಸುತ್ತೆ. ಬಟ್ ಶೂಟಿಂಗ್ ಇದ್ದಾಗ ಒಂದಿನ ಬ್ರೇಕ್ ಸಾಕು ಅನಿಸುತ್ತೆ, ಆ ಥರ. ಆ್ಯಂಡ್ ಆಲ್ಸೋ ಒಂದು ಆ್ಯಸ್ ಅನ್ ಆ್ಯಕ್ಟರ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನೀವು ಯಾವುದೇ ಪ್ರೊಫೆಷನಲ್ಲಿರಿ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹೆಲ್ತ್ ಅನ್ನೋದು, ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅಂದರೆ ಹುಷಾರು ತಪ್ಪೋದಾಗಿರ್ಬೋದು, ಅಥವಾ ಫಿಟ್ ಆಗಿಲ್ಲದೆ ಇದ್ದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ನೀವು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ವೈಸ್ ನಿಮ್ಮ ಡಯಟ್ ಇರ್ಬೋದು, ಅದ್ರ ಬಗ್ಗೆ ಯಾವ ರೀತಿ ಗಮನ ಕೊಟ್ಟಿದ್ದೀರಾ? ಅದೇ ಅಂದರೆ ನಾನು ರೆಗ್ಯುಲರಾಗಿ ಜಿಮ್ಗೆಲ್ಲ ಹೋಗಲ್ಲ. ಬಿಕಾಸ್ ಗೊತ್ತಲ್ಲ, ಶೂಟಿಂಗ್ ಎಲ್ಲ ಇದ್ದರೆ ಆ ಟೈಮ್ ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಬಟ್ ಡಯಟಲ್ಲಿ ನಾನು ಮನೆಯಿಂದನೇ ತೊಗೊಂಡು ಹೋಗೋದು. ಏನಾದರೂ ಈಗ ಬೆಳಗ್ಗೆ ಓಟ್ಸ್, ಫ್ರೂಟ್ಸು, ಅದ್ರದ್ದು ಅದು ಶೇಕ್ ಆರ್ ಸಾಲಿಡ್ ಯಾವುದಾದ್ರೂ ಒಂದು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಮನೇಲಿ ಏನು ತಿಂಡಿ ಮಾಡಿರ್ತಾರೆ ಅದು ಮಾಡ್ತೀನಿ. ಮಾಮೂಲಿ ಮಧ್ಯಾಹ್ನ ಕರ್ಡ್ ರೈಸ್ ಅಥವಾ ಮಧ್ಯಾಹ್ನ ರೈಸ್ ಏನಾದರೂ, ಮತ್ತು ಈವ್ನಿಂಗ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ ಥರ. ಬಟ್ ರಾತ್ರಿ ಕಂಪಲ್ಸರಿ ಮೆಂತ್ಯ ಮುದ್ದೆ ತಿಂತೀನಿ ನಾನು. ಬಿಕಾಸ್ ಬೆಳಗ್ಗೆಯಿಂದ ಏನಾದರೂ ಹೀಟ್ ಐಟಮ್ಸೇ ತಿಂದಿರ್ತೀವಿ, ಸೊ ಅದು ಬ್ಯಾಲೆನ್ಸ್ ಮಾಡೋಣ ಅಂತ ಮೆಂತ್ಯ ಮುದ್ದೆ ಮಾಡಿಕೊಡ್ತಾರಮ್ಮ. ಅದನ್ನು ಬಿಗ್ ಬಾಸ್ ಮನೇಲಿ ಮಿಸ್ ಮಾಡಿಕೊಂಡೆ ನಾನು. ಅಲ್ಲಿ ಚಪಾತಿ ರೈಸ್ ಬಿಟ್ಟು ಏನೂ ತಿಂದಿಲ್ಲ ನಾವು. ಚಪಾತಿ, ದಾಲ್ ರೈಸ್, ಇಷ್ಟೇ 2 ಐಟಮ್ಸು. ಈ ಮೆಂತ್ಯ ಮುದ್ದೆ ಸೀಕ್ರೆಟ್ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಇವಾಗ, ಗೊತ್ತಾಯ್ತಲ್ಲ ಅವ್ರದ್ದು ಡಯಟ್ ಸೀಕ್ರೆಟ್ ಏನಿಲ್ಲ, ಅದು ಜಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಷ್ಟೇ. ಇಲ್ಲ, ತುಂಬಾ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗ್ಬೋದು, ಹೇಳೋಕ್ಕಾಗಲ್ಲ. ದೇ ಮೈಟ್ ಆಲ್ಸೋ ಅಪ್ಲೈ ಇಟ್. ಅಂದರೆ ಅದೇ ಎಗ್ಗು, ಡ್ರೈ ಫ್ರೂಟ್ಸು ಇದೆಲ್ಲ ತಿಂದಿರ್ತೀವಲ್ಲ, ಎಲ್ಲ ಹೀಟ್ ಐಟಮ್ಸ್. ಸೊ ಬೈ ದಿ ಎಂಡ್ ಆಫ್ ದಿ ಡೇ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಮೆಂತ್ಯ ಮುದ್ದೆ ಮಾಡಿಕೊಡ್ತಾರೆ. ವೆರಿ ನೈಸ್. ಆ್ಯಂಡ್ ಇನ್ನೊಂದು, ಸೋಷಿಯಲ್ ಮೀಡಿಯಾ ಅನ್ನೋದು ಇಸ್ ಅ ವೆರಿ ಒಂಥರ ಲಾರ್ಜ್ ಪ್ಲ್ಯಾಟ್ಫಾರ್ಮ್. ಹೆಂಗೆ ಜನರನ್ನ ತಲುಪಿಡ್ಬೋದು ಅನ್ನೋದು ಇವಾಗಂತೂ ಇಟ್ಸ್ ವೆರಿ ಈಸಿ ಅನ್ನೋ ಥರ ಆಗಿದೆ. ಸೊ ಸೋಷಿಯಲ್ ಮೀಡಿಯಾನ, ಈ ಪ್ಲ್ಯಾಟ್ಫಾರ್ಮು ನೀವು ಹೇಗೆ ಬಳಸ್ಕೊಂಡಿದ್ದೀರಾ? ಆ್ಯಂಡ್ ಆ ಪ್ಲ್ಯಾಟ್ಫಾರ್ಮ್ ಮೂಲಕ ನಿಮಗೆ ಯಾವ್ಯಾವ ರೀತಿಯ ಒಂದು ಬೆನಿಫಿಟ್ಸ್ ಇರ್ಬೋದು, ಅಥವಾ ಕೆಲವ್ದು ಅಲ್ಲ ಅನ್ನೋದಿರೋದು ಸಿಕ್ಕಿದೆ? ಅಂದರೆ ಅದೇ ಇವಾಗ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಆ ರೀಚ್ ಅಂತೂ ಸಿಕ್ಕಿದೆ ನನಗೆ. ಆ ಒಂದು ಭಯ ಇತ್ತು. ಅಂದರೆ ಇವಾಗ ಏನಾಗೋದು ಗೊತ್ತಾ, ನಾನು ಹೋಗೋಕ್ಕೆ ಮುಂಚೆನೂ ಯಾವುದೋ ಒಂದು ಪೋಸ್ಟ್ ಮಾಡುವಾಗ್ಲೂ ಓಕೆ ಎಲ್ಲ ಥರ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಆರ್ಟಿಸ್ಟ್ ಆರ್ ವೆರಿ ಈಸಿ ಟಾರ್ಗೆಟ್ಸ್. ನಾವು ಒಂಥರ ಈಸಿಯಾಗಿ ಸಿಕ್ಬಿಡ್ತೀವಲ್ವ. ಬೇಡ ಯೋಚನೆ ಮಾಡಿನೇ ಆ ಥರನೇ ಪೋಸ್ಟ್ಗಳಾಗಿರಲಿ, ಅಥವಾ ನಾನು ಪ್ರಮೋಷನ್ಸ್ ಮಾಡುವಾಗ್ಲೂ ಐ ವಿಲ್ ಬಿ ವೆರಿ ಕಾನ್ಷಿಯಸ್.
ಸೊ ನಾವು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡ್ರೆ ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಅದನ್ನೇ ಕೆಟ್ಟ ರೀತಿ ಯೂಸ್ ಮಾಡಿಕೊಂಡ್ರೆ ಅದೇ ವಾಪಸ್ ರಿವರ್ಸ್ ಆಗುತ್ತೆ. ನಿಮಗೆ ನಿಮ್ಮ ಆಡಿಯನ್ಸ್ ಜೊತೆ ಹೇಗಿದೆ ಇಂಟ್ರಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ? ನಿಮ್ಮನ್ನ ಇಷ್ಟಪಡೋ ಜನರು ನಿಮ್ಮನ್ನ ಹೇಗೆ? ನಾನು ಹೊರಗಡೆ ಬಂದಮೇಲೆ ಅಷ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಅಂದರೆ ಪೋಸ್ಟ್ಗಳನ್ನು ಅಷ್ಟೇ ಜಾಸ್ತಿ ಏನೋ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಆ ಥರದ್ದಿದೆ. ಬಟ್ ಫಾರ್ ಶ್ಯೂರ್ ನಾನು ಆದಷ್ಟು ಬೇಗ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಮುಂಚೆ ಥರ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಮುಂಚೆ ನಾನು ಯಾವುದೋ ರೀಲ್ ನೋಡಬೇಕಾದ್ರೆ ಯಾವುದೋ ಒಂದು ಥಾಟ್ ಬರುತ್ತೆ, ಅದು ನನಗೆ ಏನಾದರೂ ಇಫ್ ಯು ಫೀಲ್ ಲೈಕ್ ರೀಶೇರಿಂಗ್ ಇಟ್ ಸ್ಟೋರಿಗೆ ಹಾಕ್ಬಿಡ್ತಾ ಇದ್ವಿ. ಇವಾಗ ಹೆಂಗಾಗಿದೆ ಅಂದರೆ, ನಾನು ಏನೇ ಯಾವುದೋ ಒಂದು ಇಂಟೆನ್ಷನಲ್ಲಿ ಏನೋ ಪೋಸ್ಟ್ ಮಾಡ್ತೀನಿ, ಅಥವಾ ಯಾವುದೋ ಒಂದು ಕೋಟ್ ಏನೋ ಇಷ್ಟ ಆಗಿರುತ್ತೆ ಅದನ್ನು ಪೋಸ್ಟ್ ಮಾಡ್ತೀನಿ, ಅದನ್ನ ಇನ್ನೇನೋ ರಿಲೇಟ್ ಮಾಡಿ ಇನ್ಯಾವ ಥರನೋ ಅದನ್ನು ಟ್ರೋಲ್ ಮಾಡಿ ನಿಮಗಿಂತ ಚೆನ್ನಾಗಿ ಜನ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಇವ್ರು ಇದಕ್ಕೆ ಅದನ್ನ ಹಾಕಿರ್ತಾರೆ ಅಂದ್ಕೊಂಡು ಆ ಥರ. ಅದಕ್ಕೆ ನಾನು ಏನು ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗ್ತಿಲ್ಲ. ನಂಗೆ ಯಾವುದೊಂದು ಪೋಸ್ಟ್ ಇಷ್ಟ ಆಗುತ್ತೆ ಅದು ಲೈಕು ಮಾಡೋಂಗಿಲ್ಲ ನಾನು. ಇವ್ರು ಲೈಕ್ ಮಾಡಿದ್ದಾರೆ ಅಂತ ಲೈಕ್ ಓ ಮೈ ಗಾಡ್ ಅಂತ ಅನಿಸುತ್ತೆ. ಬಟ್ ಈ ಎಲ್ಲ ಒಂದು ಜರ್ನಿ ಆಗಿ ಬಂದಿದೆ. ಮುಂದೆ ನೀವು ಯಾವ ರೀತಿ ಪಾತ್ರಗಳನ್ನ ಮಾಡಬೇಕಂತ ಅಥವಾ ಯಾವ ರೀತಿ ಪ್ರಾಜೆಕ್ಟ್ಸ್ನ ತಗೊಳ್ಬೇಕಂತ ಅಂದ್ಕೊಂಡಿದ್ರೆ, ಒಂದು ಕನಸುಗಳಿರಬಹುದು? ಅದೇ ನನಗೆ ಸೋಫಾರ್ ಅದೇ ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಮಾಡಿದೆ, ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಸ್ ಎಲ್ಲ. ಇದಕ್ಕಿನ್ನೂ ಬೆಟರ್ ವರ್ಷನಲ್ಲಿ ನನ್ನ ಕರಿಯರ್ ಬಿಲ್ಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ನನಗೆ ಆ ಥರದ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಖುಷಿಯಾಗಿ ಮಾಡ್ತೀನಿ. ಎಸ್ ನಾವು ಕಾಯ್ತಾ ಇರ್ತೀವಿ. ಆ್ಯಂಡ್ ತುಂಬ ಜನ ನಿಮ್ಮನ್ನ ಪ್ರೀತಿಸಿದ್ದಾರೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ನಾನು ಹೇಳೋದು ಆ್ಯಸ್ ಅನ್ ಆ್ಯಕ್ಟರ್ ಕೂಡ ನಿಮ್ಮ ಒಂದು ಕೆಪಾಬಿಲಿಟಿನ ಅವರು ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಪ್ರೀತಿಸ್ತಿರೋ ಆ ಜನರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಸೋ ಮಚ್. ನನಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದೀರಾ, ಜಾಸ್ತಿನೇ ಏನಂತಾರೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಈ ಪ್ರೀತಿ ಸಪೋರ್ಟ್ ಹೀಗೆ ಸದಾಕಾಲ ಇರಲಿ ನನ್ನ ಮುಂಬರೋ ಪ್ರಾಜೆಕ್ಟ್ಸ್ ಮೇಲೂ ಅಂತ ಕೇಳ್ಕೊತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ನೀವು ಫಾರ್ ಯೋರ್ ಟೈಮ್. ಆ್ಯಂಡ್ ಒಂದು ಏನು ಈ ಕ್ರಿಸ್ಪಾಗಿ ನಿಮ್ಮ ಬಿಗ್ ಬಾಸ್ ಜರ್ನಿ ಹಾಗೆ ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಹೇಳಿದ್ದೀರ. ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ. ಅ ಲಾಟ್ ಆಫ್ ಪೀಪಲ್ ಆರ್. ಹೀಗೆ ಬ್ಯುಸಿಯಾಗಿರಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರಿ ಅಂತ ದ ಹೋಲ್ ಟೀಮ್ ಆಫ್ ಅಧಿಮಾನಿಕ ವಿಶಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.